ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷಪರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ಬೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ತಥೋ ವಿರಾಟಃ ಕೌಂತೇಯಾನ್ ಅತಿಮಾನುಷ ವಿಕ್ರಮಾನ್ ಅರ್ಚಯಾಮಾಸ ವಿತ್ತೇನ ಮಾನೇನ ಚ ಮಹಾರಥಾನ್ ವಚಸಾ ಚೈವ ಸಾಂತ್ವೇನ ಸ್ನೇಹೇನ ಚ ಮುದಾನ್ವಿತಃ. ವಿರಾಟ್ ರಾಜನಿಗೆ ಯುದ್ಧ ಗೆದ್ದ ಮೇಲೆ ಧರ್ಮರಾಜ ಏನೇನು ಹೇಳ್ತಾನೋ ಅದನ್ನೆಲ್ಲವನ್ನು ಕೇಳೋದಷ್ಟೇ ಉಳಿದಿರುವಂತಹ ಉಪಾಯ ಕೇಳ್ತಾ ಇದ್ದ. ಆದರೆ ಕೃತಜ್ಞತೆ ಅಂತನ್ನೋದೊಂದು ಇರ್ತದಲ್ಲ, ಒಳ್ಳೆಯವರಿಗೂ ಉಪಕಾರ ಮಾಡಿದಂಥ ಸಂದರ್ಭದಲ್ಲಿ ಆ ಉಪಕಾರವನ್ನು ಅವರು ಪಡೆದಾಗ ಅವರು ಏನನ್ನು ಬೇಕಾದರೂ ಪ್ರತ್ಯುಪಕಾರದ ರೂಪದಲ್ಲಿ ಕೊಡಲಿಕ್ಕೆ ಸಿದ್ಧರಿರ್ತಾರೆ. ಯಾಕೆಂದರೆ ಉಪಕಾರವನ್ನು ಪಡೆದ ನಂತರದಲ್ಲಿ ಒಂದು ಕ್ರಮದಲ್ಲಿ ಋಣಿಗಳಾಗ್ಬಿಡ್ತೀವಿ. ಉಪಕಾರದ ಋಣ ಅನ್ನೋದೊಂದು ಇರ್ತದೆ. ಆ ಋಣವನ್ನು ಸಾಧ್ಯ ಆದಷ್ಟರ ಮಟ್ಟಿಗೆ ಬೇಗ ಪರಿಹಾರ ಮಾಡಿಕೊಳ್ಬೇಕು ಅಂತ. ಉಪಕಾರವನ್ನು ಪಡೆದು ನಿರ್ಘೃಣಿಗಳಾಗಿ ಕೃತಜ್ಞರಾಗಿ ವರ್ತಿಸೋದು ಎಲ್ಲ ಕಡೆ ಕಾಣಿಸ್ತದೆ. ಆದರೆ ಉಪಕಾರವನ್ನು ಪಡೆದ ಮೇಲೆ ಏನು ಬೇಕಾರ ಪ್ರತ್ಯುಪಕಾರವನ್ನು ಮಾಡ್ತೀವಿ ಅಂತನ್ನೋ ಮನಸ್ಥಿತಿ ಸಾತ್ವಿಕರಿಗೆ ಮಾತ್ರ ಇರ್ತದೆ. ಅದರಲ್ಲಿ ವಿರಾಟ್ ರಾಜ ಸಾತ್ವಿಕ. ಉಪಕಾರ ಯಾವ ಮಟ್ಟದ ಪಡೆದು ಬಿಟ್ಟಿದ್ದಾನೆ ಅಂದರೆ, ಯುದ್ಧದ ಪರಿಣಾಮ ಏನಾಗ್ತದೆ ಅಂತ ಗೊತ್ತಿಲ್ಲದೇನೆ ಧಾವಂತದಲ್ಲಿ ಯುದ್ಧಕ್ಕೆ ಬರಬೇಕಾದ್ರೆ ಆಕಸ್ಮಿಕವಾಗಿ ಧರ್ಮರಾಜ ಹೇಳ್ದ ಅಂತನ್ನೋದನ್ನು ವಿರೋಧಿಸ್ದೇನೆ ವಲಲನ್ನು ಅಂದರೆ ಭೀಮಸೇನ ದೇವರನ್ನು ಕರ್ಕೊಂಬಂದಿದ್ದ. ಅವನಿಗೆ ಯುದ್ಧಕ್ಕೆ ಕರ್ಕೊಂಬರಬಹುದು ಇವನ್ನ ಅಂತನ್ನುವಂತಹ ಪ್ರಜ್ಞಾವಂತಿಕೆ ಕೂಡ ಇರಲಿಲ್ಲ. ಬೇಕಾದಷ್ಟು ಜನ ಮಲ್ಲರನ್ನು ಸಂಹಾರ ಮಾಡಿದ್ದಾನೆ, ಇವನೊಬ್ಬ ಒಂದು ಸಹಾಯಕ್ಕೆ ಬರ್ತಾನೆ ಅಂತ ಹೇಳಿ ಯೋಚನೆ ಮಾಡಿರಲಿಲ್ಲ. ಇವನೊಬ್ಬ ಬಾಣಸಿಗ ಅಂತ ಹೇಳಿ ಯೋಚನೆ ಮಾಡಿದ್ದ. ಅಪರೂಪವಾದಂತಹ ಅನೇಕ ಪದಾರ್ಥಗಳು ನಮ್ಮ ಹತ್ರ ಇದ್ದರೂ ಕೂಡ ಆ ಪದಾರ್ಥ ಎಷ್ಟು ಅಪರೂಪದ್ದು ಅಂತ ನಮಗೆ ಜ್ಞಾನ ಆಗಿರಲಿಲ್ಲ. ಅಂದ್ರೆ ಅದು ಇದ್ದೂ ಇಲ್ಲದೇನೂ ಉಭಯಥಾಪಿ ಒಂದೇ. ಇವನ ಹತ್ತಿರದಲ್ಲಿಯೇ ಇದ್ದಂತಹ ಭೀಮಸೇನ ದೇವರನ್ನು ಅವ್ರು ಎಂಥ ಪರಾಕ್ರಮಿಗಳು ಅಂತನ್ನುವಂತಹ ಜ್ಞಾನ ಏನು ವಿರಾಟ್ ರಾಜನಿಗೆ ಇರಲಿಲ್ಲ. ಅವರೆಷ್ಟು ಪರಾಕ್ರಮಿಗಳು, ಅವರು ಎಂಥ ಸಾಮರ್ಥ್ಯವಂತರು ನೋಡಿದ್ದ.
ಆ ಜೀಮೂತನೆಂಬತಕ್ಕಂತಹ ಮಲ್ಲ ತಾನು ಇಡೀ ವಿರಾಟ್ ದೇಶದಲ್ಲಿ ಎಲ್ಲರನ್ನೂ ಕೂಡ ತಾನು ತೊಡೆತಟ್ಟಿ ಕರೆದು ನನ್ನ ಜೊತೆಗೆ ಯುದ್ಧ ಮಾಡಿ ನಿಮ್ಮ ಮಲ್ಲರುಗಳು ಸಮರ್ಥರು ಅಂತ ಹೇಳಿ ನನ್ನನ್ನು ಸೋತು ಸಾಬೀತುಪಡಿಸಲಿ, ನನ್ನನ್ನು ಸೋಲಿಸಿ, ಅಥವಾ ಅವರು ಸೋಲ್ತಾರೆ ಅಂತಾದರೆ ಜಯಪತ್ರವನ್ನು ಬರೆದು ಕೊಟ್ಟಾದರೂ ನನ್ನನ್ನು ಪುರಸ್ಕಾರ ಮಾಡಿರಿ ಅಂತ ಕೇಳಿದಾಗ ಅನನ್ಯಗತಿಕನಾಗಿ ವಿರಾಟ್ ರಾಜ ಏನು ಮಾಡಿದ್ದ, ಭೀಮಸೇನ ದೇವರನ್ನು ಧರ್ಮರಾಜನ ಮಾತಿನ ಹಾಗೆ ಕರೆಸಿದ್ದ. ಆಗ ವಿರಾಟ ದೇಶದ ಮರ್ಯಾದೆಯನ್ನು ಮಲ್ಲರಗಳನ್ನು ಸೋಲಿಸೋದ್ರ ಮೂಲಕವಾಗಿ, ಜೀಮೂತನನ್ನು ಕೆಳಗೆ ಕೆಡವೋದ್ರ ಮೂಲಕವಾಗಿ ಮಾಡಿದ್ರು ಭೀಮಸೇನ ದೇವರು. ಇದೆಲ್ಲ ನಡೆದಿತ್ತು ತನ್ನ ಎದುರಿಗೇನೆ. ಆದರೂ ಕೂಡ ಯುದ್ಧಾಂಗಣದಲ್ಲಿ ರಣನೈಪುಣ್ಯ ಅಂತನ್ನೋದು ಭೀಮಸೇನ ದೇವರಿಗಿದೆ ಅಂತನ್ನೋದು ವಿರಾಟ್ ರಾಜನಿಗೆ ಗೊತ್ತಿರಲಿಲ್ಲ. ಆ ಗೊತ್ತಿಲ್ಲದೆ ಇದ್ದದ್ರಿಂದ ಏನು ಮಾಡ್ದ ಅಂತಂದರೆ ಅವನನ್ನು ಕರ್ಕೊಂಡು ಹೋಗಬೇಕು ಅಂತನ್ನುವಂತಹ ವಿಚಾರವನ್ನು ಪ್ರಯತ್ನ ಕೂಡ ಮಾಡಿರಲಿಲ್ಲ. ಹೊರಡಬೇಕಾದ್ರೆ ಅವಸರದಲ್ಲಿ ಹೇಳ್ದ ಧರ್ಮರಾಜ, ನಾನು ಬರ್ತೀನಿ, ಜೊತೆಗೆ ಈ ನಮ್ಮ ಅಡಿಗೆ ಅವನನ್ನು ಕರ್ಕೊಂಡು ಹೋಗೋಣ, ಹಾಗೇ ನಕುಲ ಸಹದೇವಾದಿಗಳ ಹೆಸರನ್ನು ಹೇಳಿ ಅವರನ್ನು ಕರ್ಕೊಂಡು ಹೋಗೋಣ ಅಂದಾಗ ನಿಷೇಧ ಮಾಡಲಾರ್ದೇ ಯುದ್ಧಕ್ಕೆ ತಾನೇ ಹೊರಡೋಣ. ಒಂದು ಹೀಗಿದೆ, ಏಕಸ್ತಪಸ್ವಿ, ದ್ವಿರಧ್ಯಾಯಿ, ತ್ರಿಭಿರಿ ಯಾತ್ರ, ಚತುರ್ಭಿರಿ ಯುದ್ಧಂ ಅಂತ. ತಪಸ್ಸಿಗೆ ಹೋಗ್ಬೇಕಾದ್ರೆ ಇನ್ನೊಬ್ರನ್ನ ಕಟ್ಕೊಂಡು ಹೋಗ್ತೀವಿ ಅಂತ ಅನ್ಬಾರ್ದು. ಯಾಕೆಂದ್ರೆ ಅಲ್ಲಿ ತಪಸ್ಸೆ ಮಾಡ್ತಿದ್ದೀವಿ ಅಂದಮೇಲೆ ಅಲ್ಲಿ ಏಕಾಂತ ಇರಬೇಕು. ಆ ಏಕಾಂತ ನಾಶ ಆಗತಕ್ಕಂಥವ್ರು ಯಾರು ಬಂದರೂ ಕೂಡ ಅದು ಏನಾಗ್ಬಿಡ್ತದೆ, ತಪಸ್ಸು ಹಾಳಾಗುತ್ತೆ. ಅಧ್ಯಯನವನ್ನು ಮಾಡಬೇಕಾದ್ರೆ ಏಕಾಂಗಿಯಾಗಿ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಓದುವಂಥ ಸಂದರ್ಭದಲ್ಲಿ ಬರೋ ತನಗೆ ಸ್ವತಃ ಉತ್ಪನ್ನವಾಗುವ ಪ್ರಶ್ನೆಗಳಕ್ಕಿಂತಲೂ ಕೂಡ ಸಹಾಧ್ಯಾಯಿಯಾದಂಥವನಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಟ್ಟರು ಅಂತಂದ್ರೆ ಆಗೇನಾಗ್ತದೆ ಅಂದರೆ ಹೆಚ್ಚು ವಿಷಯ ದೃಢ ಆಗ್ತದೆ. ಅದಕ್ಕೇ ಅಧ್ಯಯನ ಮಾಡಬೇಕಾದ್ರೆ ಒಬ್ಬರನ್ನು ಬಿಟ್ಟು ಇಬ್ಬರಿರಬೇಕು. ಹೆಚ್ಚು ಜನ ಇದ್ದಷ್ಟು ಅನುಕೂಲ. ಸಮುದಾಯದಲ್ಲಿ ಏನಾಗ್ತದೆ ಅಂದರೆ ಪ್ರಶ್ನೆಗಳು ಬರ್ತದೆ. ಆ ಪ್ರಶ್ನೆಗಳು ಬಂದಾಗ ಪರಸ್ಪರರಲ್ಲಿ ಆ ಉತ್ತರ ಕೊಡ್ತಕ್ಕಂತಹ ಬುದ್ಧಿವಂತಿಕೆಯನ್ನು, ಜಾಣ್ಮೆಯನ್ನು ಮೆರಿಬೇಕಾಗ್ತದೆ. ವಿಷಯ ವಿನಿಮಯಗಳು ಅಂತಾಗ್ತವೆ. 10 ಸರ್ತೆ ಒಂದೇ ಪ್ರಶ್ನೆ ಪುನರಾವರ್ತಿತವಾಗಿ ಬಂದಾಗಲೂ ಕೂಡ ಅದಕ್ಕೆ ಉತ್ತರ ಕಂಡುಹಿಡಲಿಕ್ಕಾಗಲಿಲ್ಲ ಅಂದರೆ ತಾವೆಷ್ಟು ದುರ್ಬಲರಿದ್ದೀವಿ ಬುದ್ಧಿವಂತಿಕೆಯಲ್ಲಿ ಅಂತನ್ನೋದು ಗೊತ್ತಾದರೆ ಆ ಬುದ್ಧಿವಂತಿಕೆಯನ್ನು ಬೆಳೆಸ್ಕೊಳ್ತಕ್ಕಂತಹ ಮಾರ್ಗೋಪಾಯಗಳನ್ನು ಅಧ್ಯಯನ ಮಾಡುವಂಥವ್ರು ಹುಡುಕ್ಕೊತಾರೆ. ಅದಕ್ಕಾಗಿ ಅಧ್ಯಯನವನ್ನು ಕನಿಷ್ಠ ಇನ್ನೊಬ್ಬರ ಜೊತೆಗೆ ಮಾಡಬೇಕು. ಹೆಚ್ಚು ಜನ ಇದ್ದರೆ ಅನುಕೂಲ. ತ್ರಿಭಿರಿ ಯಾತ್ರಾವನ್ನು ಮಾಡಬೇಕಾದ್ರೆ 3 ಜನ ಇರಬೇಕು ಕಡಿಮೆ ಅಂದರೆ. ಏಕೆಂದರೆ ಬೇಕಾದಷ್ಟು ಕೆಲಸಗಳಿರ್ತದೆ. ಯಾತ್ರಾ ಅಂದರೆ ಸಾಮಾನ್ಯವಾಗಿ ತಾವಿದ್ದ ಸ್ಥಳದಿಂದ ಬೇರೆ ಕಡೆ ಹೋಗಿರ್ತಾರೆ. ಅಲ್ಲಿ ಆಪತ್ತು ಸಂಪತ್ತು, ಬರೋದು ಹೋಗೋದು ತರೋದು, ಇನ್ನೊಂದು ಮತ್ತೊಂದು ಬೇಕಾದಷ್ಟು ಇರ್ತದೆ. ಅಲ್ಲಿಯೇನೇ ಪ್ರಾಪ್ತವಾದಂತಹ ಕರ್ಮಗಳು ಅಂತಿರ್ತವೆ. ಅದನ್ನೆಲ್ಲ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಜನ ಹೆಚ್ಚಿದ್ದರೆ ಅನುಕೂಲ. ಯುದ್ಧ ಮಾಡಬೇಕಾದ್ರೆ ಒಬ್ಬರಿಗಿಂತ 4 ಜನ ಅಂತೇಳಿದ್ದಷ್ಟೇ. ಎಷ್ಟು ಹೆಚ್ಚು ಜನ ಇರ್ತಾರೆ ಅಷ್ಟು ಅನುಕೂಲ ಹೆಚ್ಚು. ಅದಕ್ಕಾಗಿ ಯಾತ್ರಾವನ್ನು ಮಾಡೋದಕ್ಕಿಂತಲೂ ಹೆಚ್ಚು ಜನ ಇರಬೇಕು, ಯುದ್ಧ ಮಾಡಬೇಕಾದ್ರೆ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಲಿಕ್ಕೆ ಹೊರಟ್ರೆ, ಈಗ ಯುದ್ಧವನ್ನು ಮಾಡಬೇಕು ಅಂತ ಹೊರಟಾಗ ಇವ ಹೇಳ್ದಾಕ್ಷಣಕ್ಕಾಗಲಿ ಅಂಥೇಳಿ ಧರ್ಮರಾಜನ ಮಾತಿಗೆ ಕಟ್ಟು ಬಿದ್ದು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೊರಟ ವಿರಾಟ್ ರಾಜ. ಆದರೆ ಅವನಿಂದಲೇ ತಾನು ಯುದ್ಧವನ್ನು ಗೆಲ್ತೀನಿ ಅಂತ ಪರಿಭಾವಿಸಿರಲಿಲ್ಲ. ಅನರ್ಥ ನಡೆದು ತನಗೆ ತೊಂದರೆ ಆಗಿ ತಾನು ಸೋತೆ ಅಂತಾಗಿ ತಾನು ಯುದ್ಧದಲ್ಲಿ ಪರಾಭೂತನಾದ ಮೇಲೆ ಏನು ಮಾಡಿದ್ದ ಅಂದರೆ, ಸೂದವೇಷದಲ್ಲಿರ್ತಕ್ಕಂತಹ ವ್ಯಕ್ತಿ ಬಂದು ಧರ್ಮರಾಜನ ಮಾತಿನಂತೆ ಯುದ್ಧಕ್ಕೆ ತನ್ನೊಂದಿಗೆ ಬಂದಿರತಕ್ಕಂಥವನು ತನ್ನನ್ನು ಬಂದು ರಕ್ಷಣೆ ಮಾಡಿದ್ದ. ಅದನ್ನು ನೋಡಿ ಯದ್ಯಪಿ ಭೀಮಸೇನ ದೇವರಿಗೇನೆ ಬಲ ಇದ್ದದ್ದು, ರಕ್ಷಣೆ ಮಾಡಿದ್ದು ಭೀಮಸೇನ ದೇವರಾದ್ರೂ ಕೂಡ ವಿರಾಟ್ ರಾಜ ಅವ್ರ ಹೆಸರು ಹೇಳುವುದಿಲ್ಲ. ಉಪಕಾರ ಯಾರಿಂದ ಆಗಿದೆ ಅವ್ರ ಹೆಸರು ಹೇಳೋದಿಲ್ಲ. ಉಪಕಾರ ಯಾರು ಹೇಳಿದ್ದಕ್ಕಾಗಿದೆ ಅವ್ರ ಹೆಸರು ಹೇಳ್ತಾನೆ. ಮಾಧ್ಯಮವನ್ನೇ ದೊಡ್ಡದು ಅಂತ ಪರಿಗಣನೆ ಮಾಡ್ತಾರೆ.
ಮಧ್ಯಂತರ ವ್ಯಕ್ತಿಗಳೇ ಭಾಳ ದೊಡ್ಡವರು ಅಂತ ಪರಿಗಣನೆ ಮಾಡ್ತಾರೆ. ಮಧ್ಯಂತರಿಗಳಲ್ಲ ದೊಡ್ಡವರು. ನಿಜವಾಗಿ ಯಾರು ದೊಡ್ಡವರು ಅಂತಂದರೆ ಯಾರು ದೊಡ್ಡತನದ ಉಪಕಾರ ಮಾಡಿರ್ತಾರೆ ಅವರು ದೊಡ್ಡವರು. ಹೌದಷ್ಟೇ. ವಾಸ್ತವದಲ್ಲಿ ಯಾರ ಉಪಕಾರವನ್ನು ಇವನು ಹಿಡಿಬೇಕೋ ಅವ್ರ ಉಪಕಾರವನ್ನು ಹಿಡ್ಕೋಬೇಕು. ಇಲ್ಲೆಲ್ಲ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲೆಲ್ಲ ಅದಕ್ಕೇ ಹೇಳಿಕೊಡ್ತಾರೆ. ಶಾಸ್ತ್ರರೀತ್ಯ ಜೀವನ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕಷ್ಟ ಕಾರ್ಪಣ್ಯಗಳು ಬಂದ ತಕ್ಷಣ ಏನೋ ಗ್ರಹಪೀಡ ಇದೆ ಅಂತ ತಕ್ಷಣ ಶನಿ ಶಾಂತಿ ಮಾಡಿರಿ ಹೊಂಟ್ಬಿಡ್ತಾರೆ. ಶನಿ ಶಾಂತಿ ಮಾಡೋದು, ಆಯಾ ದೇವತೆಗಳ ಗ್ರಹಾದಿಗಳ ಆರಾಧನೆ ಮಾಡ್ತಾರೆ. ವಿವೇಕಿಗಳು ಪ್ರಜ್ಞಾವಂತರು ಅದಕ್ಕೇನು ಹೇಳ್ತಾರೆ ಅಂದರೆ, ಮಾಡೋದು ಮಾಡ್ತೀರಿ, ಇವರೆಲ್ಲ ಗ್ರಹ ದೇವತೆಗಳೇನಿದ್ದಾರಲ್ಲ ಇವರೆಲ್ಲ ನಿಜವಾಗಿಯೂ ಕಾರಕರಲ್ಲ. ಮತ್ತು ನಿಜವಾದ ಕಾರಕರು ಯಾರು ಅಂತಂದರೆ ಇವ್ರ ಒಳಗೊಬ್ಬ ಇದ್ದಾನೆ, ಯಾವನು ಇವರಿಗೆ ಶಕ್ತಿ ಪ್ರದಾಯಕನಾಗಿದ್ದಾನೋ. ನಮ್ಮ ಪ್ರಹ್ಲಾದರಾಜರಿಗೆ ಹಿರಣ್ಯಕಶಿಪುವಿನ ಪ್ರಶ್ನೆ ಬಂದಾಗ ಅವರು ಉತ್ತರ ಕೊಟ್ಟಿದ್ದರಲ್ಲ, ಸವೈಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಸ್ಯು. ನನಗೂ ನಿನಗೂ ಎಲ್ರಿಗೂ ಕೂಡ ಬಲಪ್ರದಾಯಕನಾದಂಥವನು, ನಿನಗಷ್ಟೇ ಅಲ್ಲ ನಿನಗೂ ವರ ಕೊಟ್ಟವರಿಗೂ ಬಲಪ್ರದಾಯಕನಾದಂಥವನು ಒಬ್ಬವನಿದ್ದಾನಪ್ಪ, ಅವನು ನಿಜವಾದ ಬಲಿಷ್ಠ ಅಂತ ಹೇಳಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರು. ನಿಜಭಕ್ತಿ ಅಂದ್ರೆ ಅದು. ಧರ್ಮರಾಜನನ್ನು ಸ್ತೋತ್ರ ಮಾಡ್ತಾನೆ, ನೀನು ಹೇಳಿದೆಯಪ್ಪ, ನೀ ಹೇಳಿದ್ದಕ್ಕೆ ಅವನನ್ನು ಕರ್ಕೊಂಬಂದ್ವಿ, ಅವನು ನನ್ನನ್ನು ಸುಶರ್ಮನ ಬಂಧನದಿಂದ ಬಿಡಿಸಿಬಿಟ್ಟ, ನನಗೆ ವಿಜಯವನ್ನು ಕೊಡಿಸಿದ. ಆದ್ದರಿಂದಾಗಿ ನನಗೆ ಭಾಳ ಸಂತೋಷ ಆಗಿದೆ. ಎಷ್ಟು ಸಂತೋಷ ಆಗಿದೆ ಅಂದರೆ, ಯಥೈವ ಮಮ ರತ್ನಾನಿ ಯುಷ್ಮಾಕಂ ತಾನಿ ವೈ ತಥಾ. ನಾನು ಹೆಂಗೆ ರಾಜ್ಯದಲ್ಲಿ ಅನೇಕ ವಿಧವಾದಂತಹ ಸಂಪತ್ತು ಧನಕನಕ ವಸ್ತು ವಾಹನಾದಿಗಳನ್ನು ರತ್ನಾದಿಗಳನ್ನು ನಾನು ಹೆಂಗೆ ಹೊಂದಿದ್ದೀನಿ, ನನ್ನ ಹತ್ರ ಎಷ್ಟೆಷ್ಟು ಅಪರೂಪದ ಪದಾರ್ಥಗಳಿದ್ದಾವೆ, ನಾನು ಯಾವ್ಯಾವ ಅಭೂತಪೂರ್ವವಾದ ವಸ್ತುಗಳನ್ನು ಅನುಭವಿಸ್ತಿದ್ದೀನಿ ರಾಜನಾಗಿ, ಇನ್ನು ಮೇಲೆ ಅವೆಲ್ಲವೂ ಕೂಡ ನಿಮ್ಮದು. ನಾನು ಹೆಂಗೆ ರಾಜೋಚಿತವಾದ ದ್ರವ್ಯಗಳನ್ನು ಅನುಭವಿಸ್ತಿದ್ದೀನೋ ಆ ಎಲ್ಲ ದ್ರವ್ಯಗಳನ್ನು ಇನ್ನು ಮೇಲೆ ನೀವು ನನ್ನೊಂದಿಗೆ ಸೇರಿ ನೀವು ಉಪಭೋಗ ಮಾಡಿರಿ, ಏನು ಸಂಕೋಚ ಮಾಡ್ಕೋಬೇಡ್ರಿ. ದದಾಮ್ಯಲಂಕೃತಾ ಕನ್ಯಾ ವಸೂನಿ ವಿವಿಧಾನಿ ಚ. ಯಥೇಚ್ಛವಾಗಿ ನಿಮ್ಗೆ ಏನೇನು ಬೇಕೋ ಎಲ್ಲ ಪದಾರ್ಥಗಳನ್ನು ನನ್ನ ಕಡೆಯಿಂದ ಪಡೀರಿ, ಏನು ಬೇಕು ನೀವು ಅದನ್ನು ತಗೊಳ್ಬೋದು. ಯುಷ್ಮಾಕಂ ವಿಕ್ರಮಾದದ್ಯ ಮುಕ್ತೋಹಂ ಸ್ವಸ್ತಿಮಾನಿತಿ. ನಿಮ್ಮ ಪರಾಕ್ರಮದ ನೆರಳಿನಲ್ಲಿ ನಾನು ಇವತ್ತು ಏನು ಮಾಡಿದೆ ಅಂತಂದರೆ ಸ್ವಸ್ತಿಯುಕ್ತನಾಗಿ ಅತ್ಯಂತ ಸಹಜವಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಬಂಧನದಿಂದ ಶತ್ರುಬಂಧನದಿಂದ ಮುಕ್ತನಾಗಿದ್ದೇನೆ. ತಸ್ಮಾತ್ ಭವಂತೋ ಮತ್ಸ್ಯಾನಾಂ ಈಶ್ವರ ಸರ್ವಯೇವ ಹಿ. ನೀವೇ ನಿಜವಾಗಿಯೂ ಮತ್ಸ್ಯ ದೇಶಕ್ಕೆ ಒಡೆಯರು. ನೋಡ್ರಿ, ಒಂದು ಯುದ್ಧ ಗೆದ್ದಿದ್ದಕ್ಕೆ ಹೇಗೆ ಮಾತಾಡ್ತಾನೆ ವಿರಾಟ್ ರಾಜ ಅಂದರೆ, ಆ ಉಪಕಾರ ಅಂತನ್ನೋದು ನಾನು ಪಡೆದಿರೋದು ಎಷ್ಟರ ಗರಿಷ್ಠ ಮಟ್ಟದ ಉಪಕಾರವನ್ನು ಪಡೆದಿದ್ದೀನಿ ಅಂತನ್ನೋದು ಆ ಮಾತಿನ ಹಿನ್ನೆಲೆಯಲ್ಲಿದೆ, ಆ ಧ್ವನಿ ಇದೆ ಅಲ್ಲಿ. ಅದನ್ನು ಕೇಳಿ ಪಾಂಡವರಂತಾರೆ, ಇವನು ಉಪಕಾರ ಪಡೆದು ದೊಡ್ಡ ಮಾತುಗಳನ್ನು ಆಡಿ ತಾನು ಉಪಕಾರವನ್ನು ಪಡೆದದ್ದನ್ನು ಹೇಳಿದ್ದಕ್ಕೆ ದೊಡ್ಡವನಾಗ್ತಿದ್ದಾನೆ. ಉಪಕಾರ ಮಾಡಿದವರು ಇನ್ನು ಅವನಕ್ಕಿಂತ ದೊಡ್ಡವರಲ್ಲ. ಕೊಡೋನು ತುಂಬ ಸಣ್ಣ ಉಪಕಾರಕ್ಕೆ ಬಹಳ ದೊಡ್ಡ ಪದಾರ್ಥವನ್ನು ಕೊಡ್ತಾನೆ ಅಂದರೆ ಎಂಥ ದಾನಿ ಅಂತ ನೀವು ಅನ್ಬೋದು. ಆದರೆ ತಗೊಳ್ಳೋನು ತುಂಬ ದರಿದ್ರಾವಸ್ಥೆಯಲ್ಲಿದ್ದವನು ಅಷ್ಟು ದೊಡ್ಡ ಪದಾರ್ಥ ಕೊಡ್ತೀನಿ ಅಂತಂದ್ರೆ ನನಗ್ಯಾಕೆ ಬಿಡಪ್ಪ ಬೇಡ ಅಂತ ಹೇಳಬೇಕಂದ್ರೆ, ಅದನ್ನು ನಿರಾಕರಣೆ ಮಾಡಬೇಕಂದ್ರೆ ಇನ್ನೆಷ್ಟು ದೊಡ್ಡವನಿರ್ಬೇಕು. ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ ನೋಡ್ರಿ, ಭಾಳ ದೊಡ್ಡ ದೊಡ್ಡ ದಾನ ಹೇಳ್ತೀರಿ ನೀವು. ಗೋದಾನ ಅಂತೀರಿ, ಭೂದಾನ ಅಂತೀರಿ, ಸುವರ್ಣದಾನ ಅಂತೀರಿ, ಹಿರಣ್ಯದಾನ ಅಂತೀರಿ, ಕನ್ಯಾದಾನ ಅಂತೀರಿ. ಯಾವುದು ಕಡಿಮೆ ಬೆಲೆಯವು ಅಂತನೋ ನಿಮ್ಮ ಹತ್ರ ಲಿಸ್ಟ್ನೊಳಗೆ ಇಲ್ಲೇ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ದಾನಗಳೇ. ಎಲ್ಲಾರ ಕಡಿಮೆ ಬೆಲೆದು ಅಂತನ್ನೋ ದಾನ ನೀವು ಹೇಳಿರಿ. ನೀವು ಬ್ರಾಹ್ಮರು ಅನ್ನೋರು ಕಡಿಮೆ ಬೆಲೆದು ಹೇಳೋದಿಲ್ಲ, ಕಡಿಮೆ ಬೆಲೆದು ತಗೊಳ್ಳೋದಿಲ್ಲ. ನಿಮ್ದೆಲ್ಲವೂ ಏನಪ್ಪ ಅಂದ್ರೆ ಕಾಸ್ಟ್ಲಿ ಐಟಮ್ಸ್. ಹಿಂಗೆ ನೀವು ದಾನ ಕೊಡ್ರಿ ಅಂತೀರಿ, ಭಾಳ ಸಂತೋಷ. ನೀವೇನು ಈ ರೀತಿ ದಾನ ಕೊಡಂತಿರಲ್ಲ, ನಿಮಗೆ ಆಕಸ್ಮಿಕವಾಗಿ ಆಚಾರ್ಯ ದಾನ ಕೊಡೋ ಅಂಥ ಪ್ರಸಂಗ ಬಂದರೆ ಏನು ಮಾಡ್ತೀರಿ?
ನಿಮಗೆ ಬಂತು ಒಂದು ರೀತಿ, ಆಕಸ್ಮಿಕವಾಗಿ ನೀವು ಭೂದಾನ ಕೊಡಬೇಕಾಯ್ತು. ಸ್ಕ್ವೇರ್ ಫೀಟಿಗೆ 22,000 ಇದೆ, ಕೊಡ್ತೀರೇ? ಪ್ರಾಕ್ಟಿಕಲ್ ಕ್ವಶನ್. ನಿಮಗೆ ಸುವರ್ಣದಾನ ಕೊಡುವಂಥ ಪ್ರಸಂಗ ಬಂತು, ನಿಮಗೆ ಭೂದಾನ ಕೊಡುವಂಥ ಪ್ರಸಂಗ ಬಂತು. ಕನ್ಯಾದಾನ ಬೇಡ ಬಿಡ್ರಿ, ಯಾಕಂದ್ರೆ ಇದ್ರೆ ಕೊಡ್ಬೇಕನ್ನ, ಇಲ್ಲದೇ ಇದ್ರೆ ಅದನ್ನ ಹೇಳೋ ಸದ್ದಿಲ್ಲ, ಬೇಡ. ಹಾಂ, ದೊಡ್ಡ ದೊಡ್ಡ ದಾನಗಳನ್ನು ಕೊಡುವಂಥ ಪ್ರಸಂಗ ನಿಮಗೆ ಬಂತು, ಆವಾಗ ಏನು ಮಾಡ್ತೀವಿ? ಪ್ರಾಯೋಗಿಕವಾಗಿ ಈ ಪ್ರಶ್ನೆಯನ್ನು ಒಂದು ದಿವಸ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನಾವೇ ಒಂದು ದಿವಸ ನಮ್ಮ ಗುರುಗಳಿಗೆ ಕೇಳಿದ್ವಿ, ಸರಿ ಹೀಗೆಲ್ಲ ದೊಡ್ಡ ದೊಡ್ಡ ದಾನ ಹೇಳ್ತಾರೆ, ಗೃಹಸ್ಥರುಗಳು ಸಮರ್ಥರಿರ್ತಾರೆ, ಬೇಕಾದಷ್ಟು ಸಂಪಾದನೆ ಮಾಡ್ತಿರ್ತಾರೆ, ಪುರಾಣ ಹೇಳ್ತೀವಿ, ಅವ್ರು ದಾನ ಕೊಡ್ತಾರೆ, ನಾವು ದಾನ ತಗೊಳ್ತೀವಿ, ನಾವು ಒಂದು ಸರ್ತೆ ಕೊಡುವಂಥ ಪ್ರಸಂಗ ಬರ್ತದಲ್ಲ, ಅವಾಗೇನು ಮಾಡಬೇಕು? ಬೇಡ, ನಾವು ಬೇಡ, ಆಕಸ್ಮಿಕವಾಗಿ ನಮ್ಮ ಹತ್ರನೂ ಎಲ್ಲ ಬಂದು ಕೊಡುವಂಥ ಪ್ರಸಂಗ ಬಂದಾಗ ಕೊಟ್ಟೆವು ಅಂತ ಅಂದ್ಕೊಳ್ರಿ. ಔದಾರ್ಯ ಅಂತನ್ನೋದು ಸಂಪಾದನೀಯವಾದಂಥ ಗುಣ, ದಾನ ಕೊಡಬೇಕು ಅಂತನ್ನೋ ಬುದ್ಧಿ ಸರಿಯಾಗಿರೋದು. ಒಬ್ಬ ದರಿದ್ರ ಬ್ರಾಹ್ಮಣನಿಗೆ ಈ ರೀತಿ ದಾನ ಕೊಡುವಂಥ ಪ್ರಸಂಗ ಬಂತು, ಅವಾಗ ಅವನೇನು ಮಾಡಿದ್ರೆ ಅವನು ಅಂಥ ದಾನನೇ ಕೊಡುವಂಥ ಪ್ರಸಂಗ ಬಂದಿತ್ತು, ಆವಾಗ ಅವನು ಏನು ಮಾಡಿದ್ರೆ ದಾನ ಕೊಟ್ಟಂಗೆ ಆಗ್ತದೆ ಹೇಳ್ರಿ. ಯಾಕೆಂದರೆ ಬ್ರಾಹ್ಮಣರಲ್ಲಿ ದಾರಿದ್ರ್ಯ ಅಂತ ಅನ್ನೋದು ಸಹಜ ಧರ್ಮ, ಶ್ರೀಮಂತಿಕೆ ಅನ್ನೋದು ಅಸಹಜವಾದದ್ದು. ಸಹಜವಾಗಿ ದಾರಿದ್ರ್ಯ ಇರ್ತದೆ, ಅಸಹಜವಾಗಿ ಏನೋ ಆಕಸ್ಮಿಕವಾಗಿ ಅವ್ರ ಹತ್ರ ಶ್ರೀಮಂತಿಕೆ ಅನ್ನೋದು ಬರಬೇಕು. ಏನು ಮಾಡಬೇಕು? ಆವಾಗ ಧರ್ಮಶಾಸ್ತ್ರಕ್ಕೆ ಏನು ಗತಿ? ಇಷ್ಟೆಲ್ಲ ದಾನ ಹೇಳಿದ್ದಾರೆ, ಮಾಡಬೇಕು ಅಂತಿದೆ, ಮಾಡ್ಲಿಕ್ಕೆ ಮನಸ್ಥಿತಿನೂ ಇದೆ, ಬೇಕಾದಷ್ಟು ಮಾಡಬೇಕು ಅಂತ ಇರ್ತಾರೆ. ಆದರೆ ಇನ್ನೊಂದೇನು ಸ್ವಾರಸ್ಯ ಗೊತ್ತಾ? ಯಾವನಿಗೆ ಕೊಡಬೇಕು ಅಂತ ಇರ್ತದಲ್ಲ ಅವನ ಹತ್ರ ದುಡ್ಡು ಇರೋದಿಲ್ಲ. ಲೋಕದ ವಿಪರ್ಯಾಸ ಏನಂತಂದರೆ, ಯಾವನ ಹತ್ರ ದಾನ ಮಾಡಲಿಕ್ಕೆ ಪದಾರ್ಥಗಳಿರ್ತದೆ ಅವನು ಖಂಡಿತ ದಾನ ಮಾಡೋದಿಲ್ಲ, ಅವ ಕೊಳತು ಬಾಳೆಹಣ್ಣ ದಾನ ಮಾಡೋನು. ಅವನು ತೆಲುಗಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಭಾಳ ಸ್ವಾರಸ್ಯವಾಗಿ ಹೇಳ್ತಾರೆ. ಹೆಂಡ್ತಿ ಹೇಳ್ತಾಳಂತೆ, ಶೆಟ್ರವನ ಹೆಂಡ್ತಿ, ಅರಟಿ ಪಂಡು ಚಿನಿಪೋಯಿಂದಿ ಅಂತಾಳಂತೆ, ಅಂದರೆ ಬಾಳೆಹಣ್ಣು ಹಾಳಾಗಿ ಹೋಗಿದೆ, ಆವಲಕ್ಕಿ ಪೆಟ್ಟು ಅಂತ ಹೇಳ್ತಾನೆ. ಆಕಳಿಗೆ ಇಟ್ಟುಬಿಡು ಅಂತ, ಆವಲು ತಿನ್ನದು ಅಂಟೆ ಅಯ್ಯವಾರಿಕೆ ಅಂಡಿ ಅಂತ ನಾವು ತೊಗೊಳೋದಲ್ಲ, ಹೋದಲ್ಲ, ಯಾರೂ ದಾನ ತೊಗೊಳೋದಲ್ಲ, ಹೋದಲ್ಲ, ಮತ್ತೆ ಇನ್ನೇನು ಮಾಡಬೇಕು? ಆಚಾರ್ಯಕ್ಕೆ ಕೊಟ್ಬಿಡ್ರಿ. ಆಚಾರ್ಯಗೆ ಯಾವ್ಯಾವ ಪದಾರ್ಥ ದಾನ ಕೊಡೋದು, ಯಾರ್ಯಾರ ಮನೆಯಲ್ಲಿ ಏನೇನು ಸತ್ಯನಾರಾಯಣ ಪೂಜೆ ಆದಾಗ ಏನೇನು ಉಳಿದಿರ್ತಾವೆ ನೋಡ್ರಿ, ಆ ಪದಾರ್ಥ ಎಲ್ಲ ಗೊತ್ತಿಲ್ಲದೆ ಇರೋ ಹಂಗೆ ಅವ್ರಿಗೆ ತಂದು ಉಪನ್ಯಾಸದೊಳಗೆ ತಂದು ಸೇರಿಸಿ ಇಟ್ಟೋಗ್ಬಿಡೋದು. ಆಚಾರ್ಯ ಹೆಂಡ್ತಿ ಹೋದ್ಮೇಲೆ ಒಲ್ಲೆನ್ನ ವೈದಿಕ ಗಂಡನ ಅಂತಾಳಾಕಿ ಹೋದ್ಮೇಲೆ. ಆದ್ದರಿಂದ ದಾನ ಕೊಡೋದು ನಾನಾ ರೀತಿಯಾದಂಥದ್ದಪ್ಪ. ಹಾಸ್ಯ ಮಾಡ್ತಾ ನಾನು ಕೇಳಿದೆ, ಆವಾಗ ನಮ್ಮ ಆಚಾರ್ಯ ಹೇಳಿದರು, ಇಲ್ಲ ದಾನ ನಮಗೂ ಕೊಡ್ಲಿಕ್ಕೆ ಬರ್ತದೆ, ಹಾಗಂದ್ರೆ ದಾನಜನ್ಯವಾದಂತಹ ಪುಣ್ಯ ನಮಗೆ ಹೆಂಗೆ ಬರಬೇಕು? ಅದಕ್ಕೆ ಅವ್ರು ಹೇಳಿದರು, ಬಹಳ ಒಳ್ಳೆಯ ಶಾಸ್ತ್ರೋಚಿತವಾದಂತಹ ಉತ್ತರ. ಪ್ರಾರ್ಥನಾ ದಶಕ ಅಂತ ಹೇಳಿ ವಾದರಾಜ ತೀರ್ಥರು ಒಂದು ಸ್ತೋತ್ರವನ್ನು ಮಾಡುತ್ತಾರೆ. ಅದರಲ್ಲಿ ಹೇಳ್ತಾರೆ, ದುಷ್ಪ್ರತಿಗ್ರಹ ದುಸ್ಪರ್ಶೆ ಕರೌಮ ಚೋದಯಧ್ರುವಂ ಅಂತ ಒಂದು ಮಾತು ಹೇಳ್ತಾರೆ. ಅದನ್ನು ಉದಾಹರಿಸಿ ಹೇಳಿದರು. ಪ್ರತಿಗ್ರಹವನ್ನು ಮಾಡಿದರೆ ಜೀವನ ನಡೀತದೆ ಅಂತ ಬ್ರಾಹ್ಮಣನ ನಿಯಮ ಇದೆ. ಅಂದರೆ ಜೀವನಕ್ಕೆ ಪ್ರತಿಗ್ರಹ ಅಂದರೆ ದಾನ ತಗೊಳ್ಳೋದು ಅನಿವಾರ್ಯ. ದಾನ ಕೊಡ್ತಿರ್ತಾರೆ, ದಾನ ತಗೊಳ್ತಾ ಇರ್ತೀವಿ. ತಗೊಳ್ಬೇಕಾದ್ರೆ ಯಾವಾಗಲೂ ಒಂದು ನಿಯಮ ಹಾಕ್ಕೊಳ್ರಿ. ಏನು ನಿಯಮ? ಯಾರೇ ಯಾವುದೇ ದಾನ ಕೊಡ್ತಾರೆ, ಅದು ಎಷ್ಟೇ ಅಪರೂಪದ ಪದಾರ್ಥ ಇರಲಿ, ಎಷ್ಟೇ ನಿಮಗೆ ಅವಶ್ಯಕತೆ ಅಂತ ಅನ್ನೋದು ಬಂದಿದೆ. ಅವಶ್ಯಕತೆ ಇದ್ದೇ ಇರುತ್ತೆ. ಸಂಸಾರಾವಸ್ಥೆಯಲ್ಲಿ ಇದ್ದೀವಿ ಅಂತಂದರೆ ಹೆಂಡತಿ ಇದ್ದಾಳೆ, ಸನ್ಯಾಸಿಗಳಲ್ಲಿ ನೋಡ್ರಿ, ಸನ್ಯಾಸಿಗಳೇ ಸಂಪಾದನೆ ಮಾಡ್ತಿದ್ದಾರೆ, ಮತ್ತು ಸಂಸಾರಸ್ತ್ರ ಸಂಪಾದನೆ ಮಾಡದೇ ಇರೋದು ಅನ್ನೋದು ಅಪ್ರಾಮಾಣಿಕವಾದದ್ದು. ಆದ್ದರಿಂದ ಸಂಸಾರಸ್ಥರಾಗಿ ನೀವು ಸಂಪಾದನೆ ಮಾಡ್ತಕ್ಕಂಥ ಅನಿವಾರ್ಯತೆಯಲ್ಲಿ ಸಿಗಾಕೊಂಡಿರ್ತೀರಿ. ವಿದ್ಯಾಧ್ಯಯನ ಮಾಡಿದ ಮೇಲೆ ನಿಮ್ಗೆ ಹೆಂಡತಿ ಅಂತಿರ್ತಾಳೆ, ಮಕ್ಕಳು ಅಂತಿರ್ತಾರೆ, ತರೋ ತೋರೋ ಹೊರೋ ಹೇರೋ ಬಾರೋ, ನಿಮಗೂ ಎಲ್ಲರೂ ಇರ್ತಾರೆ, ಅನುಬಂಧಿಗಳಿರ್ತಾರೆ, ಬರೋರು ಇರ್ತಾರೆ, ಹೋಗೋರು ಇರ್ತಾರೆ, ಉಣ್ಣೋರು ಇರ್ತಾರೆ, ಉಡೋರು ಇರ್ತಾರೆ, ತೊಡೋರು ಇರ್ತಾರೆ. ನೀವು ನಿಮಗೋಸ್ಕರ ಬೇಡ ಅಂತ ನೀವು ವೈರಾಗ್ಯವಂತರಾದ್ರೂ, ನಿಮ್ಮ ಹಿಂದಿನವರಿಗೋಸ್ಕರ ಆದ್ರೂ ಸಂಪಾದನೆ ಮಾಡ್ಬೇಕಲ್ಲ. ಮನೆಗೆ ಹೋದ ತಕ್ಷಣ ಏನು ತಂದಿದ್ದೀರಿ ಅಂತ ಕೇಳೋವಂಥ ಮಕ್ಕಳು ಇರ್ತಾರಲ್ಲ. 2 ಬಾಳೆಹಣ್ಣಿದ್ರೆ ಮಕ್ಕಳಿಗೆ 5 ಜನರಿಗೆ ಹಂಚೋದು ಹೆಂಗೆ, 4 ಜನರಿಗೆ ಹಂಚೋದು ಹೆಂಗೆ ಅಂತ ನಿಮಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಇರ್ತಾವೋ ಇಲ್ಲೋ? ಇರ್ತಾವೆ. ಅಂತ ಅವಾಗೇನು ಮಾಡಬೇಕು? ಅದಕ್ಕೆ ಅವ್ರು ಹೇಳಿದರು, ಈ ರೀತಿ ನಿಮ್ಗೆ ಸಮಸ್ಯೆಗಳಿದ್ದಾಗಲೂ ಒಂದನ್ನು ನಿಯಮ ಹಾಕ್ಕೊಡ್ರಿ. ಏನಂದರೆ, ಯಾವುದೇ ದಾನವನ್ನು ಕೊಡುವಂಥ ಸಮಯದಲ್ಲಿ ಇದಂ ಪ್ರಥಮತಃ ನಿಷೇಧ ಮಾಡಿರಿ.
ನನಗೆ ಕೊಡಬೇಡ್ರಿ ದಾನನ್ನು, ದಾನವನ್ನು ನನಗೆ ಕೊಡಲಿಕ್ಕೆ ಹೋಗಬೇಡಿ. ಯಾರಿಗೆ ಬೇಕಾದ್ರೆ ಕೊಡ್ರಿ, ನನಗೆ ಕೊಡಬೇಡ್ರಿ ಅಂತ ಹೇಳಿ. ಆಗ ಏನಾಗ್ತದೆ ಅಂದರೆ, ನೀವು ಯಾವಾಗ ದಾನವನ್ನು ನಿಷೇಧ ಮಾಡ್ತಿರಲ್ಲ, ಅದೇ ದಾನ ಆ ಪದಾರ್ಥ ನಿಮ್ಮ ಹತ್ರ ಇದ್ದರೆ, ನೀವು ದಾನ ಕೊಟ್ಟರೆ ಏನು ಪುಣ್ಯ ಬರಬೇಕಾಗಿತ್ತಲ್ಲ, ಆ ಪುಣ್ಯ ನಿಮಗೆ ದೇವರು ಕೊಡ್ತಾನೆ. ಇದೊಂದು ಸೂಕ್ಷ್ಮಾಂಶ. ಇದನ್ನು ಜೀವನದಲ್ಲಿ ಯಾವಾಗಲೂ ಪರಿಪಾಲನೆ ಮಾಡಿರಿ ಅಂತ ಹೇಳೋರು. ಅಂದರೆ ಆ ಒಂದು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಉತ್ತರವನ್ನು ಹೇಳಿ ಹೇಗೆ ಜೀವನವನ್ನು ರಸಮಯವನ್ನಾಗಿ ಮಾಡ್ಕೋಬೇಕು, ಹೇಗೆ ಮನುಷ್ಯ ಸಾಧನೆಯ ದೃಷ್ಟಿಯಲ್ಲಿ ಜೀವನವನ್ನು ಇಟ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ರು. ಪ್ರಾಸಂಗಿಕವಾಗಿ ಹೇಳಿದೆ, ವಿರಾಟ್ ರಾಜ ತಾನು ಗೆದ್ದಿರತಕ್ಕಂಥ ಯುದ್ಧಕ್ಕೆ ಪ್ರತಿಯಾಗಿ ಏನು ಕೊಡ್ತೀನಿ, ನಂದೇನೇನು ವಸ್ತು ಇದೆಯೋ, ನಂದೇನೇನು ಪದಾರ್ಥ ಇದೆಯೋ ಅದನ್ನೆಲ್ಲವನ್ನೂ ಕೂಡ ನಿಮಗೇನು ಮಾಡ್ತೀನಿ, ಕೊಡ್ತೀನಿ. ಯಹಿತ್ವಾಂ ಅಭಿಷೇಕ್ಷ್ಯಾಮಿ, ಬನ್ನಿರಿ ನಿಮ್ಮನ್ನು ಏನು ಮಾಡ್ತೀನಿ ಅಂತಂದರೆ, ನೀನೇ ಮತ್ಸ್ಯರಾಜನಾಗಪ್ಪ, ನೀನು ಮತ್ಸ್ಯ ದೇಶಕ್ಕೆ ರಾಜ ಆಗು ಅಂತ ಯುಧಿಷ್ಠಿರ ಚಕ್ರವರ್ತಿಯನ್ನು ಕರೀತಾನೆ. ಮನಸಾಚ ಅಭಿಪ್ರೇತಂ ಯತ್ತೇ ಶತ್ರು ನಿವರ್ಹಣ, ನೀನೇ ರಾಜ ಆಗು, ನಾನು ನೀ ಹೇಳ್ದಂಗೆ ಕೇಳ್ತೀನಿ ಅಂತಾನೆ ವಿರಾಟ್ ರಾಜ. ಕೂತ್ಕೊ ನನ್ನ ಸಿಂಹಾಸನದಲ್ಲಿ, ನಿನಗೇನು ಅಪೇಕ್ಷೆ ಬೇಡವಾ, ರಾಜ್ಯ ಬೇಡವಾ, ಜವಾಬ್ದಾರಿ ಅಂತೀಯ, ಬೇಡ ಬಿಡು, ಬೇರೆದೇನು ಮನಸ್ಸಿನಲ್ಲಿದೆ ಕೇಳು, ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಇಷ್ಟೆಲ್ಲ ಹೇಳ್ತಕ್ಕಂಥ ವಿರಾಟ್ ರಾಜನಿಗೆ ಧರ್ಮರಾಜ ಪ್ರತಿಯಾಗಿ ಹೇಳ್ತಾನೆ ಏನಂತಂದರೆ, ಪ್ರತಿನಂದಾಮಿತೇ ವಾಕ್ಯಂ ಮನೋಜ್ಞಂ ಮಾತ್ಸ್ಯ ಭಾಷಿತಂ ಆನರ್ಶಂಸ್ಯ ಪರೋನಿತ್ಯಂ ಸುಮುಖಂ ಸತತಂ ಭವ. ಬಹಳ ಸಂತೋಷ ಆಯ್ತು ರಾಜ. ನಮಗೆ ನಿಜವಾಗಿಯೂ ಸಂತೋಷ ಆದದ್ದು ಏನಂತಂದರೆ, ಶತ್ರುರಾಜನಿಂದ ನೀ ಬಿಡುಗಡೆಯನ್ನು ಪಡೆದು ಬಂದಿಯಲ್ಲ, ಅದೇ ನಮಗೆ ಸಂತೋಷ. ನೀನು ನಮಗೆ ರಾಜ್ಯಾಭಿಷೇಕ ಮಾಡಬೇಡ, ನಮಗೆ ರತ್ನಾದಿ ದ್ರವ್ಯಗಳನ್ನು ಕೊಡಬೇಡ ಅಂದ್ರೆ. ನೋಡ್ರಿ, ನಿಷೇಧ ಮಾಡತಕ್ಕಂಥವನು ಅವನೇನು ಮಾಡ್ತಾನೆ ಅಂದರೆ, ಕೊಡೋವನಕ್ಕಿಂತಲೂ ದೊಡ್ಡವನಾಗಿಬಿಡ್ತಾನೆ. ವಿರಾಟ್ ರಾಜ ಸಣ್ಣ ಉಪಕಾರಕ್ಕೆ ದೊಡ್ಡದನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ತನ್ನನ್ನು ಬದುಕಿಸಿದ್ದು ದೊಡ್ಡ ಉಪಕಾರ ಅಂತ ಪರಿಭಾವಿಸಿ ಮಾತಾಡ್ಬೋದಿತ್ತಲ್ಲ. ಇದಕ್ಕೆ ಪ್ರತಿಯಾಗಿ ನಾನು ಅದನ್ನೇ ಹೇಳಿದ್ನಲ್ಲ, ಊಟ ಮಾಡಿದವನು ಯಾವ ರೀತಿ ಬೇಕಾದ್ರೆ ಪ್ರತಿಕ್ರಿಯೆ ಮಾಡಬೇಕು ಅಂತ ಹಿಂದೆ ಹೇಳಿದ್ನೋ ಇಲ್ಲೋ, ಹಂಗಿದ್ದಂಗೆ ಈ ರೀತಿಯಲ್ಲಿ ಬದುಕಿಸಿದಾಗ, ಈ ರೀತಿ ಪ್ರಾಣಾಪಾಯದ ಸಂಕಟದಲ್ಲಿ ಶತ್ರುರಾಜಗಳ ಹತ್ತಿರದಲ್ಲಿ ಸಿಗಬಿದ್ದಂತಹ ಸಂದರ್ಭದಲ್ಲಿ ಬದುಕಿಸಿದರೆ ಇದಕ್ಕೆ ಪ್ರತಿಯಾಗಿ ಈ ರೀತಿಯೂ ಮಾತಾಡ್ಬೋದು. ದುರ್ಯೋಧನಂಗೆ ಮಾಡಿದ್ರೆ ಏನು ಮಾಡ್ತಿದ್ದ ಅಂತ ಅಂದ್ಕೊಂಡ್ರಿ? ಇದೇ ಉಪಕಾರವನ್ನು ಪಾಂಡವರು ಹೆಂಗೆ ವಿರಾಟ್ ರಾಜನಿಗೆ ಮಾಡಿದ್ರು, ಹಾಗೆ ದುರ್ಯೋಧನಂಗೂ ಮಾಡಿದ್ರು. ಸಮಾನವಾದಂಥದ್ದು. ಗಂಧರ್ವಗಳ ಕಡೆಯಲ್ಲಿ ಹೋಗಿ ಇವನು ಚೆನ್ನಾಗಿ ಹಣ್ಣುಗಾಯಿ ನೀರಗಾಯಿ ಆಗೋ ಹಂಗೆ ಹೊಡೆಸ್ಕೊಂಡು, ಅವ್ರ ಹತ್ತಿರದಲ್ಲಿ ಹೆಡಮುರಿಗೆ ಕಟ್ಟಿಸ್ಕೊಂಡು, ಅವ್ರ ಹತ್ತಿರ ಚೆನ್ನಾಗಿ ಒದೆ ತಿಂದು, ಇವನು ಮತ್ತು ಕಕ್ರಾಂತನಾಗಿ ಇವನನ್ನು ಬಿಡಿಸ್ಲಿಕ್ಕೆ ಯಾರೂ ದಿಕ್ಕಿಲ್ಲದೆ ಇರೋ ಹಾಗಾಗಿ, ಮತ್ತು ಧೃತರಾಷ್ಟ್ರನಿಗೆ ವೇಷಿಯೊಬ್ಬಳಲ್ಲಿ ಹುಟ್ಟಿರ್ತಕ್ಕಂಥ ಯುಯುತ್ಸು ಅಂತನ್ನೋನು ಓಡಿಕೊಂಡು ಬಂದು ಧರ್ಮರಾಜನ ಹತ್ತಿರದಲ್ಲಿ ಹೇಳಿ, ನಿನ್ನ ತಮ್ಮ ದುರ್ಯೋಧನ ಈ ರೀತಿ ಗಂಧರ್ವಗಳ ಹತ್ತಿರದಲ್ಲಿ ಸಿಕ್ಕು ಬಿದ್ದಿದ್ದಾನೆ, ಅವರು ಚೆನ್ನಾಗಿ ಏನು ಮಾಡ್ತಾ ಇದ್ದಾರೆ, ಅಪಮಾನವನ್ನು ಮಾಡ್ತಿದ್ದಾರೆ, ಅವರು ಅವನನ್ನು ಹಿಂಸಿಸ್ತಿದ್ದಾರೆ ಅಂತ ಹೇಳಿದಾಗ ಭೀಮಾರ್ಜುನರು ಬಂದು ಧರ್ಮರಾಜ ಹೇಳಿದಾನೆ, ಬಿಟ್ಟು ಬಿಡ್ರಿ ಅಂತ ಹೇಳಿ, ಬಿಡದೆ ಹೋದ್ರೆ ನಿಮ್ಮ ಜೊತೆಗೆ ಯುದ್ಧ ಮಾಡಿ ಆದ್ರೂ ಅವನನ್ನು ಬಿಡಿಸ್ಬೇಕಾಗ್ತದೆ ನಾವು ಅಂತ ಹೇಳಿ ಬಿಡಿಸಿದರೆ ದುರ್ಯೋಧನ ದುಶ್ಯಾಸನಾದಿಗಳು ಏನಂತಾರೆ, ಯಾಕೆ ಬಿಡಿಸಿದ್ರು ಅಂದರೆ, ಪಗಡೆಯಲ್ಲಿ ನನ್ನೊಂದಿಗೆ ಸೋತಿರ್ತಕ್ಕಂಥ ನನ್ನ ದಾಸರುಗಳವರು, ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ದೇ ಆರ್ ಡೂಯಿಂಗ್, ಅದವ್ರ ಜವಾಬ್ದಾರಿ ರೀ. ರಾಜನಾಗಿರ್ತಕ್ಕಂಥವ್ರು ನನ್ನನ್ನು ಬಿಡಿಸಿದ್ರು ಅಂದರೆ ಅದವ್ರ ಜವಾಬ್ದಾರಿ, ಅದಕ್ಕೋಸ್ಕರ ಬಿಡಿಸಿದ್ರು ಅಂತ ಹೇಳ್ತಾನೆ. ನಾನು ನಿನ್ನೆ ಹೇಳಬೇಕಾದ್ರೆ ತುಂಬ ಉತ್ಪ್ರೇಕ್ಷೆ ಅಂತ ಅನ್ನಿಸ್ತಲ್ವ, ಅನ್ನ ತಿಂದ ತಕ್ಷಣ ಹೆಂಗೆ ಬೇಕಾದ್ರೆ ಪ್ರತಿಕ್ರಿಯೆ ಮಾಡ್ಬೋದು, ತುಂಬ ಚೆನ್ನಾಗಿತ್ತು, ಬಹಳ ಏನು ಅನ್ನಪೂರ್ಣೇಶ್ವರಿ ರೀ, ಎಷ್ಟು ಚೆನ್ನಾಗಿ ಉಪಚಾರ ಮಾಡಿ ಬಡಿಸಿದ್ರಿ, ನಿಮ್ಮ ಹಂಗೆ ಯಾರು ಬಡಿಸೋರು ಇದ್ದಾರೆ, ಇದನ್ನೂ ಎಲ್ಲ ಹೇಳ್ಬೋದು. ಹೆಚ್ಚಾಗಿತ್ತು ಅನ್ನಿಸ್ತದೆ, ಅವ್ರ ಮನೆಯೊಳಗೆ ನಮಗೆ ತಿನ್ಲಿಕ್ಕಾಗದೆ ಇರೋ ಹಂಗೆ ಎಲೆ ಒಳಗೆ ತುಂಬಿಸಿದ್ರು, ಸ್ವಕ್ಕ ಭಾಳ ಆಗಿತ್ತು ಅನ್ನಿಸ್ತದೆ. ಚಲ್ಲೋದು ಹೆಂಗೆ ಅಂತ ಯೋಚನೆ ಮಾಡಿ ಆಗದೆ ಇದ್ದದ್ದಕ್ಕೆ ನಮ್ಮನ್ನು ಕರೆಸಿ ಕೂಡಿಸಿದ್ರು, ನಮ್ಮನ್ನು ಹಿಂಸೆ ಮಾಡಿದರು. ಯಾವ ರೀತಿ ಬೇಕಾದ್ರೆ ಹೇಳ್ಬೋದು. ನೋಡ್ರಿ, ಇದೇ ರೀತಿಯಲ್ಲಿ ಪ್ರಾಣಾಪಾಯದಿಂದ ಸುರಕ್ಷಿತನಾಗಿರ್ತಕ್ಕಂಥವನು, ಸಂರಕ್ಷಿತನಾದಂಥವನು ವಿರಾಟ್ ರಾಜನೂ ಹೌದು, ದುರ್ಯೋಧನನೂ ಹೌದು. ದುರ್ಯೋಧನ ಈ ರೀತಿ ಪ್ರತಿಕ್ರಿಯೆ ಕೊಟ್ಟ, ವಿರಾಟ್ ರಾಜ ಆ ರೀತಿ ಪ್ರತಿಕ್ರಿಯೆ ಕೊಟ್ಟ. ವಿರಾಟ್ ರಾಜ ತಾನು ಆ ರೀತಿ ಪ್ರತಿಕ್ರಿಯಾವನ್ನು ಕೊಟ್ಟು ಅಷ್ಟೇ ಅಲ್ಲ, ತಾನು ದೊಡ್ಡವನಾಗೋದಕ್ಕೋಸ್ಕರವಾಗಿ, ತಾನು ದೊಡ್ಡವನಾಗಲಿಕ್ಕೆ ಅಂದರೆ ರಾಜೋಚಿತವಾದ ಘನತೆಯನ್ನು ಮೆರೆದ. ನಿಮಗೆ ಬನ್ರಪ್ಪ,
ಅತ್ಯಂತ ದಯಾಳುವಾಗಿ ಹೇಳ್ದ. ಏನಂತಂದರೆ ನಿಮ್ಗೆ ಇಡೀ ರಾಜ್ಯಕ್ಕೆ ಅಭಿಷೇಕ ಮಾಡಿಸ್ತೀನಿ ಅಂತ. ಇವನು ಕೊಡೋ ಅಂತಹ ರಾಜ್ಯದಕ್ಕಿಂತಲೂ ದೊಡ್ಡ ಚಕ್ರವರ್ತಿ ತಾನು ಧರ್ಮರಾಜ. ಅವನು ಇನ್ನೆಂಥ ತೂಕದ ಮಾತಾಡಬೇಕು. ಅವನಂದ ಅದಕ್ಕೆ ನೀ ಕೊಡ್ತೀನಿ ಅಂದರೆ ನಾನು ನಿನ್ಕಿಂತ ದೊಡ್ಡವನು. ಯಾವುದರಿಂದ ದೊಡ್ಡವನಾಗ್ತೀನಿ? ನೀ ಕೊಟ್ಟು ದೊಡ್ಡವನಾಗ್ಲಿಕ್ಕೆ ಹೊರಟ್ರೆ ನಾ ಬೇಡ ಅಂದ್ರೂ ದೊಡ್ಡವನಾಗ್ತೀನಿ. ಕೊಡ್ತೀನಿ ಅಂತ ಅನ್ನೋವು ನೀನೇ ನಿನ್ನ ಹತ್ರ ಇದ್ದ ಪದಾರ್ಥವನ್ನು ಕೊಟ್ಟು ದೊಡ್ಡವನಾಗ್ಲಿಕ್ಕೆ ಹೊರಟ್ರೆ ನಾನು ಬೇಡ ಅಂತ ಹೇಳೋದರ ಮೂಲಕವಾಗಿ ಅದಕ್ಕಿಂತ ಉತ್ತಮನಾಗಬಲ್ಲೆ. ಉತ್ತಮನಾಗಲಿಕ್ಕೆ ಅನೇಕ ಮಾರ್ಗಗಳಿದ್ದಾವೆ. ಧೀಮಂತಿಕೆಯನ್ನು ಮೆರಿತಾನೆ. ಪುನರೇವ ವಿರಾಟಶ್ಚ ರಾಜ ಕಂಕಂ ಅಭಾಷತ. ಅಹೋ ಸುದಸ್ಯ ಕರ್ಮಾಣಿ ವಲಲಸ್ಯ ದ್ವಿಜೋತ್ತಮ ಸೋಹಂ ಶೂದ್ರೇಣ ಸಂಗ್ರಾಮೆ ವಲಲೇನ ಅಭಿರಕ್ಷಿತ. ಏನು ಅದ್ಭುತವಾಗಿ ಕೆಲಸ ಮಾಡಿದ ಅಂತೀಯ ಕಂಕ. ನೋಡೇ ಇರಲಿಲ್ಲ, ಲೀಲಾಜಾಲವಾಗಿ ಸದೆ ಬಡ್ದು ಬಿಟ್ಟ. ಅವನು ನನ್ನನ್ನು ರಕ್ಷಣೆ ಮಾಡ್ದ. ತ್ವತ್ಕೃತೆ ಸರ್ವಮಯಿತೆ ತದ್ ಉಪಪನ್ನಂ ಮಮಾನಘ ವರಂ ರಣೀಶ್ವ ಭದ್ರಂತೆ ಬ್ರೂಹಿ ಕಿಂಗ್ ಕರವಾಣಿತೆ. ಏನು ಬೇಕು ವರ ಕೇಳು, ಏನು ಮಾಡಬೇಕಂತ ಹೇಳು, ನೀ ಏನು ಹೇಳ್ತೀಯ ಅದನ್ನು ಮಾಡ್ತೀನಿ. ಹಸ್ತ್ಯಶ್ವ ರಥಸಂಗಾಂಶ್ಚ ರಾಷ್ಟ್ರಾಣಿ ವಿವಿಧಾನಿ ಚ ಏತಾನಿ ಚ ಮಮ ಪ್ರೀತ್ಯ ಪ್ರತಿಗೃಹೀಶ್ವ ಸೂರತ. ಆನೆ, ಕುದುರೆ, ರಥ, ಗ್ರಾಮ, ಭೂಮಿ ಏನು ಬೇಕು, ಸಸ್ಯ ಸಮೃದ್ಧವಾದಂಥದ್ದು, ಇಡೀ ಸಮಗ್ರವಾದಂತಹ ನಗರ, ಏನು ಬೇಕಾರಕ್ಕೆ ಎಲ್ಲನೂ ಕೊಡ್ತೀನಿ. ಇದು ಎಲ್ಲನೂ ಬೇಕು, ಒಂದೊಂದು ಕೇಳಿದರೆ ಕೊಡ್ತೀನಿ, ಎಲ್ಲನೂ ಕೇಳಿದರೆ ಎಲ್ಲನೂ ಕೊಡ್ತೀನಿ. ಅದಕ್ಕೆ ಈ ರೀತಿ ಹೇಳಿದ್ರೆ ಅಂತಾನೆ, ಏನು ಬೇಡ, ನೀನು ನಿಜವಾಗಿಯೂ ನನಗೇನಾದ್ರು ಕೊಡಲೇಬೇಕು ಅಂತನೋ ಹಂಗಿದ್ರೆ. ಧರ್ಮರಾಜ ಎಂಥ ದಯಾರ್ದ್ರ ಹೃದಯ ಇದ್ದ ಅಂದರೆ ಅಂತಾನೆ, ಸುಶರ್ಮಾಣ ದಾರೈ ಪುತ್ರೈಶ್ಚ ಸಂಶ್ಲಿಷ್ಟ ಸಾಹಿ ಪ್ರೀತಿರ್ ಮಮಾತುಲ ಸುಶರ್ಮಾಣಂತು ರಾಜೇಂದ್ರ ಸಭೃತ್ಯ ಬಲವಾಹನಂ ವಿಸರ್ಜಯ ನೃಪಶ್ರೇಷ್ಠ ಏತದೇವ ವರಂ ವೃಣೆ. ನೀನು ನನಗೆ ವರ ಕೊಡಬೇಕಾಗಿತ್ತು ಅಂದರೆ ಇವ ಸುಶರ್ಮ ಇದ್ದಾನಲ್ಲ, ಇವ ತನ್ನ ಭೃತ್ಯರು ಬಲ ವಾಹನದ ಸಮೇತವಾಗಿ ಅವನನ್ನು ಬಿಟ್ಟು ಬಿಡು. ಅವನು ಎಲ್ಲ ವಿಧವಾಗಿರ್ತಕ್ಕಂಥ ಸೈನ್ಯ ಸಮೇತವಾಗಿ ಹೋಗ್ಲಿಕ್ಕೆ ಬಿಟ್ಟು ಅಂದರೆ ಅದೇ ನೀನು ನನಗೆ ಕೊಡೋ ಅಂತಹ ವರ, ಹೆಚ್ಚಿಂದ ಏನೂ ಕೇಳೋದಿಲ್ಲ. ಈ ರೀತಿ ಹೇಳಿದರೆ ಅವ ಉತ್ತರ ಕ್ಷಣದಲ್ಲಂತಾನೆ ವಿರಾಟ್ ರಾಜ, ಸುಶರ್ಮ ಯಾತು ಚೇಷ್ಟತಃ ಪ್ರತ್ಯುವಾಚ ತತಃ ಕಂಕಂ ಸುಶರ್ಮ ಯಾತು ಚ ಇಷ್ಟತಃ. ಅವನು ಇಷ್ಟಕ್ಕನುಸಾರವಾಗಿ ಏನು ಮಾಡಲಿ ಅಂದರೆ ಸುಶರ್ಮ ಹೋಗ್ಬೋದು, ಹೋಗಲಿ. ಅವನು ನೀ ಹೇಳಿದಿ ಅಂತ ಅಂದಮೇಲೆ ಅದು ಕೊನೆ ಮಾತು, ನಾನು ಪುನಃ ಅದನ್ನು ಪರಾಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ನೀನು ಹೇಳಿದಿ ಅಂದರೆ ಅದೇ ರಾಜಾಜ್ಞೆ, ನನ್ನ ಆಜ್ಞೆ ಅಲ್ಲ, ನಿಂದೇ ರಾಜಾಜ್ಞೆ ಅಂತ ಹೇಳ್ತಾನೆ. ಯುಧಿಷ್ಠಿರ ಮುಂದುವರೆದಂತಾನೆ, ನೋಡಪ್ಪ ಇಷ್ಟು ನಡೆಸಿದೆಯಲ್ಲ, ಇನ್ನೊಂದು ಮಾತು, ಈಗಲೇ ದೂತರುಗಳು ವೇಗವಾಗಿ ನಗರಕ್ಕೆ ಹೋಗಲಿ, ಮತ್ತು ನಮ್ಮ ವಿಜಯ ಘೋಷವನ್ನೆಲ್ಲ ಕಡೆನೂ ಮೊಳಗಿಸ್ಲಿ, ಮತ್ತು ಹಾಗೇ ನಾವು ಬರ್ತೀವಿ ಅಂತ ಹೇಳಿ ಏನು ಮಾಡಲಿ, ಎಲ್ಲ ಕಡೆಗೂ ನಗಾರಿ ನೌಬತ್ತುಗಳನ್ನು ಬಾರಿಸ್ರಿ, ಮತ್ತು ನಮ್ಮನ್ನು ಎದುರುಗೊಳ್ಳಿಕ್ಕೆ ಸಿದ್ಧರಾಗ್ರಿ ಅಂತ ಹೇಳ್ರಿ ಅಂತ ಹೇಳ್ದ. ಆಗಲಿ ಅಂತ ಹೇಳಿ ವಿರಾಟ್ ರಾಜ ಏನು ಹೇಳಿದ್ನೋ ಧರ್ಮರಾಜ ಉತ್ತರದ ವಚನಗಳಿಗೆ ಪ್ರತ್ಯುತ್ತರ ಇಲ್ಲೇ ಇಲ್ಲ. ಈ ಕಡೆ ಹೇಳ್ತಿರೋ ಹಾಗೇ ಆ ಕಡೆ ಆದೇಶ ಮಾಡ್ದ, ಮಾಡ ಆ ರೀತಿ. ಇಷ್ಟೆಲ್ಲ ಈ ಕಡೆಯ ವೃತ್ತ ಅಂತ ನಡೀತು. ಧರ್ಮರಾಜ ತಾನು ಸ್ವಭಾವತಃನೇ ತಾನು ಅತ್ಯಂತ ಬಲಿಷ್ಠ, ಉದಾತ್ತ ಗುಣ ಸಂಪನ್ನ ಚಕ್ರವರ್ತಿ. ಅದಕ್ಕೇ ಭೀಮಸೇನ ದೇವರು ಒಂದು ಮಾತು ಹೇಳ್ತಾರೆ, ಎಲ್ಲಿ ವನದಲ್ಲಿದ್ದಾಗ, ನಿಮ್ಮ ಅಣ್ಣ ಈಗಲೂ ಚಕ್ರವರ್ತಿನೇ ಅಂದರೆ ಅದಕ್ಕಂತಾರೋ, ನಮ್ಮ ಅಣ್ಣ ಕಾಡಿನಲ್ಲಿದ್ರೂ ಚಕ್ರವರ್ತಿ, ಅವನು ನಾಡಿನಲ್ಲಿದ್ರೂ ಚಕ್ರವರ್ತಿ, ಅವನು ಉಳಿದವನಾದ್ರೂ ಚಕ್ರವರ್ತಿ, ಅವನು ಉಳಿಸೋವನಾದ್ರೂ ಚಕ್ರವರ್ತಿ. ಯಾಕೆಂದರೆ ಆ ಚಕ್ರವರ್ತಿಗೆ ಬೇಕಾಗಿರ್ತಕ್ಕಂಥದ್ದು ಗುಣಶ್ರೀಮಂತಿಕೆ. ಅವನು ಯಾವ ಪ್ರಸಂಗದಲ್ಲಿದ್ದಾನೆ ಅಂತ ಅನ್ನೋದು ಬೇಕಾಗಿಲ್ಲ. ಗುಣಶ್ರೀಮಂತಿಕೆ ಅನ್ನೋದು ಭಾಳ ದೊಡ್ಡದು. ಆ ಗುಣಶ್ರೀಮಂತಿಕೆಯನ್ನು ಏನು ಮಾಡ್ತಾನೆ, ಪ್ರತಿ ಪ್ರಸಂಗದಲ್ಲಿ ಅನಾವರಣ ಮಾಡ್ತಾನೆ. ಅವ ಹಂಗೆ ಅನಾವರಣ ಮಾಡ್ತಾನೆ ಅಂತನ್ನೋ ಕಾರಣಕ್ಕೇ ಭೀಮಸೇನ ದೇವರು ಏನು ಹೇಳ್ತಾರೆ, ನಮ್ಮಣ್ಣ ಎಲ್ಲಿದ್ರೂ ಚಕ್ರವರ್ತಿ ರೇ. ದುರ್ಯೋಧನಾದಿಗಳನ್ನು ಬಿಡಿಸ್ಲಿಕ್ಕೆ ಹೋದಾಗ ಗಂಧರ್ವರುಗಳು ಕೇಳ್ತಾರೆ, ನಿಮ್ಮ ಅಣ್ಣ ಹೇಳ್ದ ಅಂತ ಬಿಟ್ಟು ಬಿಡಬೇಕೇನೋ. ಹೇಳಿದ್ದು ಸಾಮಾನ್ಯನಾದವಂತಲ್ಲ, ಚಕ್ರವರ್ತಿ ಆದಂತಹ ಧರ್ಮರಾಜ ಹೇಳಿದ್ದಾನೆ ಅಂತ ಹೇಳ್ತಾರೆ. ಎಲ್ಲಿ ಚಕ್ರವರ್ತಿ ಅಂತ ಕೇಳ್ತಾರೆ, ಅವ ಎಲ್ಲಿದ್ರೂ ಚಕ್ರವರ್ತಿನೇ, ಅವನಿಲ್ಲೇ ಇರಬೇಕು ಅಂತೇನಿಲ್ಲ. ಅವನ ಸ್ಥಾನ ಯಾವತ್ತಿಗೂ ಚಕ್ರವರ್ತಿ ಪದವಿನೇ ಅವನು. ಆದ್ದರಿಂದ
ನೀವು ಅನಿವಾರ್ಯವಾಗಿ ನಮ್ಮಣ್ಣ ಹೇಳಿರೋ ಮಾತನ್ನು ನಡೆಸಬೇಕು ಅಂತ ಆದೇಶವನ್ನು ಮಾಡ್ತಾರೆ. ಅಂದರೆ ಯಾವ ವ್ಯಕ್ತಿ ಅನುಸ್ಯೂತವಾಗಿ ತಾನು ಯಾವ ಗುಣಗಳ ಮೂಲಕವಾಗಿ ಮೇಲಕ್ಕೆ ಬರ್ತಾನೆ ಅನ್ನೋದನ್ನು ಸರ್ವಜ್ಞರಾದಂಥವರು ಅವರು ಒಂದೊಂದು ಮಾತುಗಳನ್ನು ಭೀಮಸೇನ ದೇವರು ಎಲ್ಲೆಲ್ಲಿ ಒಂದೊಂದು ಮಾತನ್ನು ಆಡಿದ್ದಾರೆ. ಆ ಮಾತುಗಳು ಎಲ್ಲವೂ ಕೂಡ ಮನನೀಯವಾಗಿರ್ತಕ್ಕಂಥದ್ದು. ಗಣನೀಯ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯನ್ನು ತೂಕಕ್ಕೆ ಹಾಕಿ ಇಂಥವನು ಹೀಗೆ, ಅದೊಂದು ನಿರ್ಣಯಾತ್ಮಕವಾದಂತಹ ಮಾತಾಗಿರಬೇಕು. ಸುಮ್ಮನೆ ಮಾತಾಡಿದ್ರು ಎದ್ದು ಹೋಗ್ಬಿಟ್ರು ಅಂತಲ್ಲ, ಆ ಮಾತಿನಲ್ಲಿ ತುಂಬ ಹಿನ್ನೆಲೆ ಇರಬೇಕು. ಆ ರೀತಿಯಲ್ಲಿ ಮಾತಾಡಿದ್ದಾರೆ. ತಥೋ ಅಪರದಿನೇ ಸರ್ವೇ ಭೀಷ್ಮದ್ರೋಣ ಪುರಸ್ಸರಾಹ ರಹಿತಂ ಕೀಚಕೈರ್ಮಾತ್ಸ್ಯಂ ಶಕ್ಯಂ ಮತ್ವಾ ಅಭಿನಿರ್ಯಯು. ನಿರ್ಣಯ ಬರೀತಾರೆ ಶ್ರೀಮದಾಚಾರ್ಯರು. ಮಾರನೇ ದಿವಸ ಭೀಷ್ಮದ್ರೋಣಾದಿಗಳೆಲ್ಲ ಹೋದರಂತೆ ದುರ್ಯೋಧನನ ಜೊತೆಗೆ. ದುರ್ಯೋಧನ ಕರೆದ ಅಂತ ಹೋಗೋದು ಒಂದು, ದುರ್ಯೋಧನ ಕರೆದುಬಿಟ್ಟ, ಯುದ್ಧವನ್ನು ನಿಷೇಧ ಮಾಡಲಿಕ್ಕಾಗೋದಿಲ್ಲ, ಯುದ್ಧಾಹ್ವಾನವನ್ನು. ಆದ್ದರಿಂದಾಗಿ ಅವ ಕರೆದ ಅಂತ ಹೋಗೋದು ಒಂದು. ಎರಡನೇದು, ಈ ಭೀಷ್ಮದ್ರೋಣಾದಿಗಳಿಗೂ ಕೂಡ ಏನಪ್ಪ ಅಂತಂದರೆ ಮನಸ್ಸಿನಲ್ಲಿ ಒಂದಿತ್ತು. ಶ್ರೀಮದಾಚಾರ್ಯ ಎಲ್ಲರನ್ನೂ ಕೂಡ ಏನು ಮಾಡ್ತಾರೆ ಅಂದರೆ ಇವ್ರ ಯೋಗ್ಯತೆ ಇಷ್ಟು ಅಂತ ಹೇಳ್ತಾರೆ. ಇಂಥ ದೊಡ್ಡ ಅಪರೂಪದ ಶಾಸ್ತ್ರವೇತ್ತಾರಗಳು ಇವರೆಲ್ಲ. ಈ ಕೃಪಾಚಾರ್ಯರು, ಈ ದ್ರೋಣಾಚಾರ್ಯರು, ಈ ಭೀಷ್ಮಾಚಾರ್ಯರು ಅಂದರೆ ಆಗಿನ ಕಾಲದ ನಡೆದಾಡುವಂತಹ ವಿಶ್ವಕೋಶಗಳು, ಎನ್ಸೈಕ್ಲೋಪೀಡಿಯಾ. ಇವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಧರ್ಮ ಇಲ್ಲ, ಇವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಶಾಸ್ತ್ರ ಇಲ್ಲ, ಇವರು ಅನುಷ್ಠಾನ ಮಾಡದೇ ಇರತಕ್ಕಂಥ ವ್ರತ ನಿಯಮಾದಿಗಳಿಲ್ಲ. ಅಂಥ ಅದ್ಭುತವಾದಂತಹ ಪಾಂಡಿತ್ಯ ಇರುವಂಥ ವ್ಯಕ್ತಿಗಳಿವರು. ಹೀಗಿದ್ರೂ ಕೂಡ ಇವ್ರಿಗೂ ಕೆಲವು ದೌರ್ಬಲ್ಯಗಳಿತ್ತು. ಮನುಷ್ಯ ಎಲ್ಲೆಲ್ಲಿ ಉತ್ತಮವಾದದ್ದನ್ನು ಪಡೀಲಿಕ್ಕೆ ಹೋಗ್ತಾನಲ್ಲ, ಅಲ್ಲಿ ದೋಷಾಂಶಗಳು ಕಡಿಮೆ ಇರೋ ಹಂಗೆ ನೋಡ್ತಾನೆ. ಎಲ್ಲೆಲ್ಲಿ ಅಧಮಾಧಮವಾದದ್ದನ್ನು ನೋಡ್ತಾನಲ್ಲ, ಅಲ್ಲೇನು ಮಾಡ್ತಾನೆ ಅಂತಂದರೆ ಗುಣಾಂಶ ಎಲ್ಲಿದೆ ಅಂತ ನೋಡ್ಲಿಕ್ಕೆ ಹೋಗ್ತಾನೆ. ಎರಡರಲ್ಲಿಯೂ ನಾವು ನೋಡೋವಂಥ ವ್ಯೂಸಲ್ಲಿ ವ್ಯತ್ಯಾಸ ಇದೆ. ಪದಾರ್ಥಗಳನ್ನು ನೋಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋದು ಕಾಣಿಸ್ತಂದ್ರೆ ಇದಕ್ಕಿಂತ ಚೆನ್ನಾಗಿರೋದು ಸಿಗ್ಬೋದೇನೋ ನೋಡೋಣ ಅಂತಂತೀವಿ. ಅಲ್ಲಿ ಇದ್ದದ್ರೊಳಗೆ ಇದೇ ಚೆನ್ನಾಗಿರೋದು ಅಂತಂದಾಗ ಆ ಇದ್ದಿದ್ರಲ್ಲಿ ಇದಕ್ಕಿಂತ ಹಾಳಾಗಿದ್ದು ಯಾವುದ್ಯಾವುದಿದೆ, ಇದು ಯಾಕೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ಒಂದು ಹಣ್ಣು, ಒಂದು ತರಕಾರಿನೋ, ಎರಡರಲ್ಲಿ ಯಾವುದನ್ನಾದರೂ ತರಲಿಕ್ಕೆ ಹೋದ್ರೆ ಈ ರೀತಿ ಯೋಚನೆ ಮಾಡ್ತೀವಿ. ಉತ್ತಮೋತ್ತಮವಾದದ್ದನ್ನು ನಿರ್ವಚನೆ ಮಾಡಬೇಕಾದ್ರೆ ನಮ್ಮ ಮಾನದಂಡನೇ ಬೇರೆ. ಆವಾಗ ದೋಷಾಂಶ ಕಡಿಮೆ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಅಧಮಾಧಮವಾದದ್ದನ್ನು ಕಂಡುಹಿಡಬೇಕು ಅಂದರೆ ಅಲ್ಲಿ ಎಷ್ಟು ಹೆಚ್ಚು ಗುಣಾಂಶ ಸಿಗ್ತದೆ ಅಂತ ಯೋಚನೆ ಮಾಡಲಿಕ್ಕೆ ಹೋಗ್ತೀವಿ. ಹಿಂಗಿಂಥ ಅಪ್ರತಿಮ ವಿದ್ಯಾವಂತರು, ಬುದ್ಧಿವಂತರು, ಶಾಸ್ತ್ರವೇತ್ತಾರಗಳಾಗಿರ್ತಕ್ಕಂಥವ್ರು ಇವರು ಕೂಡ ಎಲ್ಲೆಲ್ಲಿ ತಪ್ಪಿದ್ರು ಅಂತ ಕಂಡುಹಿಡಿತಾರೆ. ದ್ರೋಣಕರ್ಮಣ ದ್ರೌಣಿ ಕೃಪಾಹ ಕೃಷ್ಣಾಭಾವೇ ಮನೋದದುಹು ಅಂತ ಬರೀತಾರೆ ಒಂದು ಮಾತನ್ನು ಶ್ರೀಮದಾಚಾರ್ಯ. ಈ ದ್ರೋಣಾಚಾರ್ಯರಿಗೆ, ಈ ಕರ್ಣನಿಗೆ, ಈ ಅಶ್ವತ್ಥಾಮಾಚಾರ್ಯರಿಗೆ, ಈ ಕೃಪಾಚಾರ್ಯರಿಗೆ ಇವ್ರಿಗೂ ಒಂದು ಬುದ್ಧಿ ಇತ್ತಂತೆ. ಇಷ್ಟು ಸದಾಕಾಲಕ್ಕೂ ಪರಮಾತ್ಮನನ್ನು ಅನವರತವಾಗಿ ಭಜಿಸ್ತಕ್ಕಂತಹ ಶಾಸ್ತ್ರವನ್ನು ನಿರಂತರವಾಗಿ ಅಧ್ಯಯನ ಮಾಡುವಂತಹ ಸ್ವಭಾವ ಇದ್ದಂಥವ್ರು ಇವರು ಪಾಂಡವರ ವಿರುದ್ಧವಾಗಿ ಯುದ್ಧಕ್ಕೆ ಇಳಿದ್ರೆ ಇವರು ಒಂದು ಯೋಚನೆ ಮಾಡಿದ್ರಂತೆ. ಏನಂತಂದರೆ ಅಕಸ್ಮಾತ್ ಕೃಷ್ಣ ಇರಲಿಲ್ಲ ಅಂದರೆ ಪಾಂಡವರನ್ನು ಹಿಡಿದು ಬಿಡ್ತಿದ್ವಿ ಅಂತ. ಅಂದರೆ ಕೃಷ್ಣನಿಲ್ಲದೇ ಇರುವಂತಹ ಒಂದು ಪ್ರಸಂಗವನ್ನು ಪರಿಕಲ್ಪನೆ ಮಾಡಿಕೊಳ್ತಕ್ಕಂಥದ್ದೇನಿತ್ತು, ಒಂದು ತಾತ್ಕಾಲಿಕವಾದ ದುರ್ಬುದ್ಧಿ ಅನ್ನೋದು ಇವರಿಗೂ ಬಂದಿತ್ತು. ಇರಬಾರ್ದಿತ್ತು ರೀ ಕೃಷ್ಣ, ಹೇಳ್ತಿದ್ದೆ ಆವಾಗ ಇವರನ್ನೆಲ್ಲರನ್ನೂ ಅಂತ ಅಂದಿದ್ರು ಇವರು. ಅಂದರೆ ಏನು ಅಭಿಪ್ರಾಯ? ಕೃಷ್ಣನಿಲ್ಲದೇ ಇರತಕ್ಕಂತಹ ಪಾಂಡವರನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಇವರೇನಾಗಿದ್ದರು? ಸಮರ್ಥರಾಗಿದ್ದರು. ಕೃಷ್ಣನಿಲ್ಲದ ಭೀಮಸೇನನನ್ನು, ಕೃಷ್ಣನಿಲ್ಲದ ಪಾಂಡವರನ್ನು ಇವರು ಕೂಡ ಏನಾಗಿದ್ದರು? ಕಲ್ಪಿಸಿದ್ರು ಅಲ್ವಾ? ಅಂದಮೇಲೆ ಇವರಿಗೂ ಕೂಡ ಒಂದೊಂದು ಕಡೆ ಏನಾಗ್ತಾ ಹೋಗ್ತಿತ್ತು ಅಂದರೆ ಹಿಂಗೆ ಕಾದಾಚಿತ್ಕವಾದಂತಹ ತ್ರುಟಿಗಳು, ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಲೋಪದೋಷಗಳು ಅಂತ ಅನ್ನೋದಿತ್ತು. ಎಲ್ಲಿತ್ತೋ ಶ್ರೀಮದಾಚಾರ್ಯ ಅದನ್ನೇ ಎತ್ತಿಡಿತಾರೆ, ಇಂಥಲ್ಲಿತ್ತು ನೋಡಪ್ಪ ಅಂಥೇಳಿ. ಹಾಗೆ ಇಷ್ಟು ದಿವಸದವರೆಗೆ ವಿರಾಟರಾಜನಿಗೆ ಜೊತೆಗೆ ಆ ಯುದ್ಧಕ್ಕೆ ಒಲ್ಲೆ ಅಂತಂದು ಹೇಳಿ ಸುಮ್ಮನಿದ್ದಂಥವ್ರು ಇವತ್ತು ವಿರಾಟರಾಜನ ಜೊತೆಗೆ ಯುದ್ಧಕ್ಕೆ ಬಂದ್ರಲ್ಲ, ಏನು ದುರ್ಯೋಧನ ಕರೆದ ಮಾತ್ರಕ್ಕೆ ಇವ್ರು ಹೊರಟು ಬಿಟ್ರು ಅಂತ ಅಂದ್ಕೊಂಡ್ರಿ ಏನು? ಶ್ರೀಮದಾಚಾರ್ಯ ಅಂತಾರೆ ಇವ್ರ ಹೃದಯದೊಳಗಿರುವಂಥದ್ದು ಎಲ್ಲವನ್ನು ಹೊರಗೆಳಿತಾರೆ. ಎರಡು ದಿವಸ ಯಾಕೆ ಯುದ್ಧಕ್ಕೆ ಬಂದಿರಲಿಲ್ಲ ಅಂತಂದ್ರೆ ಆಗಿನ ಕಾಲಕ್ಕೆ ಒಂದು ಅಲಿಪ್ತ ರಾಷ್ಟ್ರ ಒಪ್ಪಂದ ಅಂತಿದೆಯಲ್ಲ, ಈ ತ್ರೈಪಾಕ್ಷಿಕ ಒಪ್ಪಂದಗಳು, ದ್ವಿಪಕ್ಷೀಯ ಒಪ್ಪಂದಗಳು ಅಂತಿರ್ತಾವಲ್ಲ, ಆವಾಗ ಒಂದೊಂದು ಒಪ್ಪಂದಗಳಿದ್ವು. ಏನು ಒಪ್ಪಂದ ಇದ್ವು ಅಂತ ಹೇಳ್ತಾರವ್ರು. ಏನಂತಂದರೆ ಆಗಿನ ಕಾಲಕ್ಕೆ ಯಾವ್ಯಾವ ದೇಶದಲ್ಲಿ ಯಾವನ ಸಮರ್ಥನೆ ಇದ್ನೋ ಅವನವನ ತಲೆ ಕೆಳಗೆ ಬೀಳೋ ತನಕ ಬೇರೆಯವರು ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಮಥುರಾ ನಗರದ ಮೇಲೆ ಜರಾಸಂಧ ಕಂಸ ಸಾಯೋ ತನಕ ದಂಡೆತ್ತಿ ಬಂದಿರಲಿಲ್ಲ.
ವಿರಾಟ್ ನಗರದ ಮೇಲೆ ಕೀಚಕ ಸಾಯೋ ತನಕ ಯಾರು ಬರಬೇಕು ಅಂತ ಅನ್ಕೊಂಡ್ರಲ್ಲ. ಕೀಚಕ ಯಾವಾಗ ಸತ್ತ, ವಿರಾಟ್ ರಾಜ ದುರ್ಬಲನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಇವರು ಬಂದಿದ್ದರು. ಕೀಚಕ ಇರೋ ತನಕ ಇವರು ಒಪ್ಕೊಳ್ತಿರ್ಲಿಲ್ಲ. ಒಂದು ವೇಳೆ ನೋಡ್ರಿ ಅಲ್ಲಿ ಪಾಂಡವರಿರ್ಬೋದು, ನೀವು ನನ್ನ ಜೊತೆಗೆ ಯುದ್ಧಕ್ಕೆ ಬರ್ತೀರೇನೋ ಅಂತ ಏನಾದ್ರೂ ಇವ್ರು ಕೇಳಿದರೆ ಇವ್ರು ಆವಾಗ ಹೇಳೋ ಕಾರಣನೇ ಬೇರೆ ಇರ್ತಿತ್ತು. ಪಾಂಡವರನ್ನ ಯಾಕೆ ಕಂಡುಹಿಡಿಲಿಕ್ಕೆ ಹೋಗ್ತಿ ಅಂತ ಅನ್ನೋ ವಿಷಯವನ್ನು ಇವರು ಮಾತಾಡ್ತಿದ್ರೆ ಹೊರತಾಗಿ ಅಲ್ಲಿ ಕೀಚಕನಿದ್ದಾನೆ ಅದಕ್ಕೋಸ್ಕರ ನಾವು ಯುದ್ಧಕ್ಕೆ ಬರೋದಿಲ್ಲ ಅಂತನ್ನುವಂತಹ ತಮ್ಮ ಅಭಿಪ್ರಾಯವನ್ನು ಮುಚ್ಚಿಟ್ಕೊಳ್ತಿದ್ರು. ಈಗ ಹೆಂಗೂ ಕೀಚಕ ಇಲ್ಲಲ್ಲ, ಧೈರ್ಯ ಅಂದರೆ ಪ್ರತಿಸ್ಪರ್ಧಿ ಏನಿದ್ದಾನೆ ದುರ್ಬಲನಿದ್ದಾನೆ, ಪ್ರತ್ಯುತ್ತರ ಕೊಡಲಿಕ್ಕಿರ್ತಕ್ಕಂತಹ ವಿರೋಧ ಪಕ್ಷದವನೇನಿದ್ದಾನೆ ಅವನು ಮತ್ತು ಅಸಮರ್ಥನಿದ್ದಾನೆ. ಆವಾಗ ಏನು ಮಾಡ್ಬೋದು, ಅವನನ್ನು ಬಗ್ಗ ಬಡಿಯಬಹುದು. ಅದಕ್ಕಾಗಿ ರಹಿತಂ ಕೀಚಕೈರ್ ಮಾತ್ಸ್ಯಂ ಶಕ್ಯಂ ಮತ್ವ ಅಭಿನಿರ್ಯಯು. ಹೀಗೇನೆ ಇವರು ಎಲ್ಲ ಕಡೆ, ಇಲ್ಲಿ ಮಾತ್ರ ಅಲ್ಲ, ಕೀಚಕನಿದ್ದ ಅಂತ ವಿರಾಟ್ ದೇಶಕ್ಕೆ ಹೋಗ್ತಿರಲಿಲ್ಲ ಇವರು. ಹಸ್ತಿನಾವತಿಯ ಪ್ರಾಂತದ ಹತ್ತಿರದಲ್ಲೇ ಇತ್ತು ಕಾಮ್ಯಕವನ, ದ್ವೈತವನದಲ್ಲೆಲ್ಲ ಇವರು ತಮ್ಮ ವನವಾಸವನ್ನು ಕಳೆದ್ರಲ್ಲ, ಹತ್ತಿರದಲ್ಲೇ ಇದ್ದಂತಹ ವನ ಅದು. ಯಾರಿದ್ರಲ್ಲೇ ಕಿರಿಮೀರ ಇದ್ದ, ಅವನ ಹತ್ರ ಇವ್ರು ಯಾರು ಹೋಗ್ತಿರ್ಲಿಲ್ಲ, ಇವ್ರು ತಂಟೆಗೆ ಹೋಗ್ತಿರ್ಲಿಲ್ಲ. ಈ ಭೀಷ್ಮಾಚಾರ್ಯರು, ಈ ದ್ರೋಣಾಚಾರ್ಯರು, ಈ ಕೃಪಾಚಾರ್ಯರು ಕಿರಿಮೀರನ ತಂಟೆಗೆ ಹೋಗ್ತಿರಲಿಲ್ಲ. ಏಕಚಕ್ರನಗರದಲ್ಲಿ ಬಕಾಸುರ ಇದ್ದ, ಅವನ ತಂಟೆಗೆ ಹೋಗ್ತಿರಲಿಲ್ಲ ಇವರು. ಜರಾಸಂಧ ಇದ್ನಲ್ಲ, ಅವನ ತಂಟೆಗೆ ಹೋಗ್ತಿರಲಿಲ್ಲ. ಹಿಡಿಂಬ ಇದ್ನಲ್ಲ, ಅಲ್ಲಿಗೆ ಹೋಗ್ತಿರಲಿಲ್ಲ. ವಾರಣಾವತಕ್ಕೆ ಹೋಗ್ತಿದ್ರು. ವಾರಣಾವತದಿಂದ ಎಷ್ಟಿತ್ತು ಹಿಡಿಂಬನ ವನ, ಬಹಳ ಹತ್ತಿರದಲ್ಲಿರುವಂಥದ್ದು. ಹೋಗ್ತಿದ್ರೇ ಇವ್ರು ಯಾರು? ಯಾಕೆ ಹೋದರೆ ತಮಗೆ ಪರಾಭವ ನಿಶ್ಚಯ. ನೀತಿಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಆತ್ಮ ದೋಷಂ ನ ಪ್ರಕಾಶಯೇತಂತ. ನಮ್ಮ ದೋಷಗಳೇನಿದ್ದಾವಲ್ಲ ಅದನ್ನು ಚೆನ್ನಾಗಿ ಏನು ಮಾಡ್ಬೇಕನ್ನ ಮುಚ್ಚಿಟ್ಕೋಬೇಕಂತ, ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಅದ್ರ ದೋಷ ಅಲ್ವೇನದು. ಇದನ್ನು ಈ ಕಾಲಕ್ಕೆ ಇವ್ರು ಮಾಡಿದ್ದಲ್ಲ, ರಾವಣ ಮಾಡಿದ್ದಂತೆ. ಎಲ್ಲರದು ಹೇಳ್ತಾರೆ ಅವ್ರು, ಯಾರ್ದು ಬಿಡೋದಿಲ್ಲ. ಯಾರು? ಶ್ರೀಮದಾಚಾರ್ಯರು. ಅವ್ರು ಪೂರ್ವಾವತಾರದಲ್ಲಿ ಹನುಮಂತ ದೇವರಾದಾಗ ಅವನನ್ನು ಹೋಗಿ ಕೇಳಿದ್ರಂತ. ಅವನು ಇಂದ್ರಜಿತ್ತು ಕರ್ಕೊಂಡು ಹೋದ, ಬ್ರಹ್ಮಾಸ್ತ್ರಕ್ಕೆ ಬಂಧನ ಮಾಡಿ ಕರ್ಕೊಂಡು ಹೋದರೆ ಅವ ರಾವಣ ಎತ್ತರದ ಆಸನದಲ್ಲಿ ಕೂತ್ಕೊಂಡು ಕಪೆ ಕುತೋಸಿ ಅಂತದಂದ. ಎಲ್ಲಿಂದ ಬಂದ್ಯೋ? ಕೋತಿ ಅಂತ ಕೇಳ್ದ. ಹೌದಾ? ಕುತೋಸಿ ಕಸ್ಯವಾ ಕಿಮರ್ಥಮೀದೃಶಂ ಕೃತಂ ಅಂತಂದ. ಕುತಃ ಆಸಿ, ಯಾರು ನೀನು, ಎಲ್ಲಿಂದ ಬಂದಿ ಅಂತಂದ. ನಾನು ಯಾರು ಅಂತ ಕೇಳ್ತೀಯ? ಹೇಳ್ತೀನಿ ತಾಳು, ನಿನಗೆ ನನ್ನ ಪರಿಚಯ ಬೇಕಾದಲ್ಲ, ನಿನ್ನ ಮೂಲಕವಾಗಿಯೇ ನಿನಗೆ ನನ್ನ ಪರಿಚಯ ಮಾಡಿಸಿಕೊಡ್ತೀನಿ ಅಂತಾರೆ. ನೋಡು, ಆ ಪಶ್ಚಿಮ ಸಮುದ್ರದಲ್ಲಿ ಸಂಧ್ಯಾವನ್ಯ ಮಾಡುವಂಥ ಆ ವಾಲಿ ಹತ್ರ ಹೋಗಿಬಿಟ್ಟು ಹಿಡ್ಕೊಳ್ಳಿಕ್ಕೆ ಹೋಗಿ ಅನಾಹುತವಾಗಿ ಅಂಗದನ ಹತ್ತಿರದಲ್ಲಿ ಮಲಮೂತ್ರಾದಿಗಳ ಅಭಿಷೇಕವನ್ನು ಮಾಡಿಸಿಕೊಂಡಿದ್ದೆಲ್ಲ, ಆ ಅಂಗದನ ಅಪ್ಪ ವಾಲಿ ಯಾರ ಕಡೆಯಿಂದ ಒಂದೇ ಬಾಣದಿಂದ ಸತ್ ನೋಡು, ಅವನು ದಾಸ ನಾನು. ಸಾಕ ಪರಿಚಯ? ಸುಮ್ಮನೆ ಕಪೆ ಕುತೋಸಿ ಅಂತ ಕೇಳಿದ್ದಕ್ಕೆ ಇವನ್ನೆಲ್ಲ ಒಂದು ಪಾಪ ಎಲ್ಲೆಲ್ಲಿ ಅಪಮಾನ ಮಾಡಿಸ್ಕೊಂಡಿದ್ದ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟೂ ಹೇಳ್ತಾರೆ. ಆ ಕಪಿಲಾಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರ ಹತ್ರ ಹೊಡೆತ ತಿಂದು ಬಂದಿದ್ದಿ, ಬಲಿಚಕ್ರವರ್ತಿಯ ಆಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಬಲಿಚಕ್ರವರ್ತಿಯ ದಾಸಿ ಬಂದು ಕಪಾಳ ಕೊಡ್ದಿದ್ಲಂತೆ. ಯಾರಿಗೆ? ರಾವಣಂಗೆ. ಸುಮ್ಮನೆ ಅತ್ಯಂತ ಸಾಮಾನ್ಯವಾದಂತಹ ಪ್ರಸಂಗ. ಆ ಬಲಿಚಕ್ರವರ್ತಿಯ ಹತ್ತಿರದಲ್ಲಿ ಹೋಗಿ ಯುದ್ಧ ಮಾಡಬೇಕು ಅಂತ ಇವನಿಗೆ, ರಾವಣನಿಗೆ ಒಂದು ಚಟ ಏನಂತಂದ್ರೆ ಕಾಲು ಕೆರೆದು ಜಗಳ ತೆಗೆಯೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರಲ್ಲ, ಕಾಲು ಕೆರೆದು ಜಗಳ ತೆಗೆಯೋದು ಅಂತ ಅನ್ನೋದೊಂದು ಸ್ವಭಾವಪ್ಪ. ಏನು ಇಂಥವ್ರ ಜೊತೆಗೇ ಜಗಳ ಆಡಬೇಕು ಅಂತ ಏನಿಲ್ಲರಿ. ಯಾರು ಸಿಗಲಿಲ್ಲ ಅಂದ್ರೆ ಗಾಡಿ ಜೊತೆ ಜಗಳ ಆಡ್ತಾರ. ಸ್ವಭಾವನೇ ಅಂಥದ್ದು. ಅದಕ್ಕಾಗಿ ಸುತಳ ಲೋಕಕ್ಕೆ ಒಂದು ಸರ್ತಿ ಹೋದ್, ನನ್ನ ಬಲಿಚಕ್ರವರ್ತಿ ತುಂಬ ಬಲಿಷ್ಠ ಇದ್ದಾನೆ ಅಂತ. ಯಾಕೆಂದ್ರೆ ಅವ 23ನೇ ತ್ರೇತಾಯುಗದವನು, ಇವ 28ರವನು. ಇವ 23ರವನು, ಅವ ಅದಕ್ಕಿಂತ ಮುಂಚಿನವನು. ಒಂದು 3-4 ತ್ರೇತಾಯುಗ ಮಧ್ಯದಲ್ಲಿ ಸಾಗಿ ಹೋಗಿದ್ದು. ಅವ ಬಲಿಚಕ್ರವರ್ತಿ ಇದ್ದಾನೆ ಅಂತ ಇವನಿಗೆ ಗೊತ್ತಿತ್ತು. ಅದಕ್ಕಾಗಿ ಇವ ಹೋಗಿ ಏನು ಮಾಡಬೇಕು, ಆ ಬಲಿಚಕ್ರವರ್ತಿಯನ್ನು ಹಿಂದಿನಿಂದ ಹೋಗಿ ಗಟ್ಟಿಯಾಗಿ ಕುಸ್ತಿ ಒಳಗೆ ಹೆಂಗೆ ಈ ರೀತಿ ಕಂಕಳಿನ ಮಧ್ಯದಲ್ಲಿ ಕೈ ಹಾಕಿಬಿಟ್ಟು ಕುತ್ತಿಗೆಯನ್ನು ಮುರಿಯೋ ಹಂಗೆ ಹಿಡ್ಕೋತಾರಲ್ಲ, ಆ ರೀತಿ ಹಿಡ್ಕೋಬೇಕು ಅಂತ ಹೋದ. ಅವ ಬಲಿಚಕ್ರವರ್ತಿ ತನ್ನ ಹೆಂಡತಿ ಆಕಿ ವಿಂಧ್ಯಾವಳಿ, ಅವಳ ಜೊತೆಗೆ ಏನು ಮಾಡ್ತಿದ್ದ ಅಂತಂದರೆ ಈ ಪಗಡೆ ಆಡ್ತಾಯಿದ್ದ, ಚದುರಂಗ ಆಡ್ತಾಯಿದ್ದ. ಆ ಚದುರಂಗದ ಆಟದಲ್ಲಿ ಏನಪ್ಪ ಅಂತಂದರೆ ಎಲ್ಲದಕ್ಕಿಂತಲೂ ಪ್ರಧಾನವಾದಂತಹ ಕಾಯಿ ಅದು ರಾಣಿ ಅಥವಾ ಮಂತ್ರಿ ಅಂತ ಕರೀತಾರಲ್ಲ, ಅದು ತುಂಬ ಪ್ರಬಲವಾದಂತಹ ಕಾಯಿ. ಆಕೆ ವಿಂಧ್ಯಾವಳಿ ಆಡ್ತಾ ಬಲೆ ಬುದ್ಧಿವಂತೆ ಅವಳು ಆಡ್ತಿರ್ಬೇಕಾದ್ರೆ ಏನು ಮಾಡಿದ್ಲು, ಹೋಯ್ತು ನೋಡಿ ನಿನ್ನ ಮಂತ್ರಿ ಅಂಥೇಳಿ ಆ ಕಾಯನ್ನು ತೆಗೆದು ಹೊಡೆದು. ಅದು ತುಂಬ ಅಪಮಾನ, ಕಾಯಿಯನ್ನು ಆ ರೀತಿ ಹೊಡೆದು ಬಿಟ್ಟು ಬೀಳಿಸೋದು. ಅದು ಅಷ್ಟು ದೂರ ಹೋಯ್ತು. ಬಲಿಚಕ್ರವರ್ತಿ ಯೋಚನೆ ಮಾಡ್ತಾ ಕೂತಿದ್ದ. ಅಷ್ಟೊತ್ತಿಗೆ ಒಬ್ಬಾಕಿ ಸಖಿಯನ್ನು ಕರೆದ್ಲು, ಆ ಕಾಯಿ ಎತ್ಕೊಡು ಅಂಥೇಳಿ.
ಆಕೆ ಎತ್ತಿ ಕೊಡಲಿಕ್ಕೆ ಅಂತ ಬಂದ್ಲು. ಇವ್ರ ಗಮನವನ್ನು ತನ್ನ ಹತ್ರ ಸೆಳ್ಕೋಬೇಕು ಅಂತ ರಾವಣ ಏನು ಮಾಡ್ದ, ಆ ಕಾಯನ್ನು ತಾನು ತಗೋಬೇಕು ಅಂತ ಹೋದ. ಆ ಕಾಯಿ ತೆಗೆದಿಟ್ಕೊಂಬಿಡೋಣ ಅಂದರೆ ಬಲಿಚಕ್ರವರ್ತಿ ತಲೆ ಎತ್ತಿ ನನ್ನನ್ನು ನೋಡ್ತಾನೆ, ಆವಾಗ ಅವ ನನಗೆ ಯುದ್ಧಕ್ಕೆ ಬಾ ಅಂತ ಕರಿಬೋದು ಅಂತ ಇವ್ ಹೋದ. ಆ ಕಾಯಿ ಎತ್ಕೊಳ್ಳಿಕ್ಕೆ ಅಂತ ಹೋದ, ಅದನ್ನು ಏನು ಮಹಾಕಾಯಿ ಅಂತ ಹೇಳ್ಬಿಟ್ಟು ಆ ಪಗಡೆಕಾಯಿಯನ್ನು ಎಡಗೈಯಿಂದ ಎತ್ತಲಿಕ್ಕೆ ಹೋದ. ಆಗಲಿಲ್ಲ. ಎಡಗೈಯಿಂದ ಇಷ್ಟು ಸಣ್ಣ ಪಗಡೆಕಾಯಿ, ಅದು ಚದುರಂಗದ ಕಾಯಿ ಎತ್ತಲಿಕ್ಕಾಗ್ತಿಲ್ಲ ಅವನಿಗೆ. ಎರಡು ಕೈ ಉಪಯೋಗಿಸ್ತಿಲ್ಲ, 3 ಕೈ ಆಗಲಿಲ್ಲ, 5 ಕೈ ಆಗಲಿಲ್ಲ, ಎಡಭಾಗದ 10 ಕೈ ಆಗಲಿಲ್ಲ, ಕೊನೆಗೆ ಬಲಭಾಗದ 10 ಕೈ, ಅದನ್ನು ಹಾಕಿ ಇಡೀ ಕೈಗಳ ಮಧ್ಯದಲ್ಲಿ ಆ ಸಣ್ಣ ಕಾಯಿ ಎಲ್ಲಿದೆ ಗೊತ್ತಾಗ್ತಿಲ್ಲ. ಆಕೆ ಬಂದ್ಲಕ್ಕಿ, ಯಾರು ಬಲಿಚಕ್ರವರ್ತಿಯ ದಾಸಿ ಬಂದ್ಲು, ಹಿಡಿದು ಕಪಾಳಕ್ಕೆ ಒಂದು ಫೈಡಂತ ಒಂದು ಬಿಟ್ಲು ರಾವಣನಿಗೆ. ನಿನ್ನ ಕೈಲಾಗದೆ ಇದ್ದವನಿ ಅಂತ ತೆಗೆದು ಆ ಕಾಯನ್ನು ತಾನು ಎಡಗೈಯಿಂದ ಒಯ್ದು ಕೊಟ್ಟುಬಿಟ್ಲಕ್ಕಿ. ರಾವಣಂಗೆ ಎಂಥ ಅಪಮಾನ ಆಗಿ ಹೋಗ್ಬಿಡ್ತು ಅಂದರೆ, ದಾಸಿನೇ ಈ ರೀತಿ ಹೊಡಿತಾಳೆ ಏನಂತ, ಕೆಲಸ ಆಗಲಿಲ್ಲ ಅಂತಂದರೆ ಕೈಲಾಗದೆ ಇದ್ದವನೇ ಅಂತ ಬಾರಿಸ್ತಾಳೆ ಅಂತಂದರೆ, ಇನ್ನು ಬಲಿಚಕ್ರವರ್ತಿ ಅಂತವನಿರ್ಬೋದು, ತಂಟನೇ ಬೇಡ ಅಂತ ಹೊರಟುಬಿಟ್ಟ ಅಲ್ಲಿಂದ. ಅಂಥ ಬಲಿಚಕ್ರವರ್ತಿಯನ್ನು ಯಾವನ್ ತುಳಿದ್ನಲ್ಲ ಅವನೇ ಆ ವಾಮನನೇ ಈಗ ರಾಮ, ಅವನ ದಾಸ ನಾನು. ನೋಡಿದರೆ 2ನೇ ಪರಿಚಯ. ಅಪಮಾನ ಮಾಡೋದ್ರಲ್ಲೂ ನಿಸ್ಸೀಮತನ. ಆದ್ದರಿಂದಾಗಿ ಕೇಳಿದ್ರೆ ಎಲ್ಲರೂ ತಮ್ಮ ಅಪಮಾನ ಮುಚ್ಚಿಟ್ಕೋಬೇಕಲ್ಲ, ರಾವಣ ಹಂಗೆ ಮುಚ್ಚಿಟ್ಕೊಂಡಿದ್ದ, ಇವರು ಎಲ್ಲರೂ ಮುಚ್ಚಿಟ್ಕೊಂಡಿದ್ರು. ಶ್ರೀಮದಾಚಾರ್ಯ ಅಂತಾರೆ, ನೀವು ಎಲ್ಲೆಲ್ಲಿ ಎಂತೆಂತಲ್ಲಿ ಎಡುತ್ತೀರಿ ಅಂತ ತೋರಿಸ್ತೀನಿ ಅಂತ ಹೇಳಿ ಇಷ್ಟು ದಿವಸದವರೆಗೆ ಇವ್ರು ಯಾಕೆ ಹೋಗಿರಲಿಲ್ಲ ಅಂದ್ರೆ ಅಲ್ಲಿ ಕೀಚಕ ಇದ್ದ, ಅದಕ್ಕೆ ಯುದ್ಧಕ್ಕೆ ಹೋಗಿರಲಿಲ್ಲ. ಹಾಗೇನೆ ಕಂಸ ಇದ್ದ ಅಂತ ಮಥುರಾನಗರದ ಮೇಲೆ ಹೋಗ್ತಿರಲಿಲ್ಲ ಇವರು. ಜರಾಸಂಧಸ್ಯ ನೃಪದೇಹೇ ಕಂಸಾದೀನಾಂಚ ಸರ್ವಶಃ ನಬಾಧನಾಯ ಭೀಷ್ಮಾದ್ಯಾಹ ಅಭಿಷೇಕು ಕಥಂಚನ. ಇವರೆಲ್ಲರೂ ಸಮರ್ಥರು, ಆದರೆ ಇವ್ರಕ್ಕಿಂತಲೂ ಸಮರ್ಥರಲ್ಲ. ಇಲ್ಲಿ ಹೇಳಿರುವಂಥ ಹಿಟ್ ಲಿಸ್ಟ್ಗಳ ಪೈಕಿ ಯಾರ್ಯಾರಿದ್ದಾರಲ್ಲ ಅದರಲ್ಲಿ ಬಹುಪಾಲು ಸತ್ತವ್ರು ಯಾರ ಕಡೆಯಿಂದ ಅಂದರೆ ಭೀಮಸೇನ ದೇವ್ರ ಕಡೆಯಿಂದ. ಅವರೆಲ್ಲರೂ ಕೂಡ ಇವರಿಂದಾಗಿ ಸತ್ತಿದ್ರು ಅಂತ ಧೈರ್ಯದಿಂದ ಬಂದ್ರಿ ಇವರು. ಅವರನ್ನೆಲ್ಲ ಕೊಂದಿರುವಂಥ ವ್ಯಕ್ತಿನೇ ಇಲ್ಲಿದ್ದಾನೆ, ಯಾರೋ ಸ್ವಯಂ ಭೀಮಸೇನ. ನೋಡಿದ್ರೆ ಆದರೂ ಯಾಕೆ ಬಂದರು ಅಂತಂದರೆ, ಅವನು ನಮ್ಮನ್ನು ಕೊಲ್ಲೋದಿಲ್ಲ, ಅವನು ಧರ್ಮಬದ್ಧನಾದಂಥವನು. ಕೆಲವ್ರ ಬಗ್ಗೆ ಕೆಲವ್ರಿಗೆ ನಿರ್ಧಾರಗಳು ಹೆಂಗೆ ಬಂದುಬಿಡ್ತಾವೆ ನೋಡ್ರಿ. ಅವರೆಲ್ಲ ಏನಾದರೂ ಕಂಸ, ಜರಾಸಂಧ, ಬಕಾಸುರ, ಹಿಡಿಂಬಾಸುರ, ಕೀಚಕ, ನರಕಾಸುರ ಇವ್ರು ಯಾರಾದರೂ ಇದ್ದರು ಅಂತಂದರೆ ಅವರು ಹಿಂದೆ ಮುಂದೆ ನೋಡಲಾರ್ದೇ ನಮ್ಮ ಮೇಲೆ ಯುದ್ಧ ಮಾಡಿ ಮಾನ ಪ್ರಾಣಗಳನ್ನು ತೆಗೆದು ಬಿಡ್ತಾರೆ. ಆದರೆ ಭೀಮಸೇನ ಇವರನ್ನೆಲ್ಲರನ್ನು ಮೀರಿಸ್ಲಿಕ್ಕೆ ಸಮರ್ಥನಾಗಿದ್ದರು. ಅವನೇನು ಮಾಡೋದಿಲ್ಲ, ನನ್ನನ್ನು ಕೊಲ್ಲೋದಿಲ್ಲ. ಯಾಕೆ ಕೊಲ್ಲೋದಿಲ್ಲ? ಧರ್ಮದ ಬದ್ಧತೆ ಇದೆ. ಅಂದರೆ ಒಬ್ಬ ವ್ಯಕ್ತಿ ಧರ್ಮಬದ್ಧನಾಗಿ ಬಿಟ್ಟಿದ್ದ ಅಂದರೆ ಅಧರ್ಮ ಮಾಡೋನು ಎಷ್ಟು ಧೈರ್ಯದಿಂದ ಮಾಡ್ತಾನೆ ಅಂತ ಯೋಚನೆ ಮಾಡಿರಿ. ಅಧಾರ್ಮಿಕ ಅಧರ್ಮವನ್ನು ಧೈರ್ಯದಿಂದ ಮಾಡೋದಲ್ಲ, ಧರ್ಮಿಷ್ಠನೂ ಕೂಡ ಇನ್ನೊಬ್ಬ ಬಲಿಷ್ಠವಾದ ಧರ್ಮವನ್ನು ಆಚರಣೆ ಮಾಡೋವನ ಎದುರಿಗೆ ಅಧರ್ಮವನ್ನು ಧೈರ್ಯದಿಂದ ಮಾಡ್ತಾನೆ. ಯಾಕೆ? ಅವನು ಧರ್ಮಬದ್ಧ ಅಲ್ವಾ, ನನ್ನನ್ನು ಶಿಕ್ಷಿಸೋದಿಲ್ಲ ಅಂತನ್ನುವಂತಹ ಧೈರ್ಯ. ಅದಕ್ಕಾಗಿ ಬಂದರು. ತಸ್ಮಾತ್ತೇ ಕೀಚಕಂ ಶಾಂತಂ ಶ್ರುತ್ವಾ ಮಾತ್ಸ್ಯಂ ಯಯುರು ಯುಧೇ. ಕೀಚಕ ಸತ್ತಿದ್ದಾನೆ ಅಂತನ್ನುವಂತಹ ಧೈರ್ಯದಿಂದಲೇ ಇವರು ಬಂದರು. ಮತ್ತು ಇವರೆಲ್ಲ ಬಂದ್ರಲ್ಲ, ಆ ದ್ರೋಣಾಚಾರ್ಯರಿಗೆ ವಾಸ್ತವದಲ್ಲಿ ಅವ್ರಿಗೆ ಕೆಲಸ ಇರಲಿಲ್ಲ. ಅವರು ಬರಬಾರ್ದಿತ್ತು. ಭೀಷ್ಮಾಚಾರ್ಯಗೇನೋ ದುರ್ಯೋಧನ ಕರೆದ ಅವ್ರು ಹೋಗುವಂಥ ಪ್ರಸಂಗ ಇತ್ತು. ದ್ರೋಣಾಚಾರ್ಯ ಯಾಕೆ ಬರ್ಬೇಕಾಗಿತ್ತು? ಬರಬಾರ್ದು, ಹೌದಲ್ಲ? ಆದರೆ ಬಂದರು ಅವರು. ಯಾಕೆ ಬಂದರು ಅಂದರೆ, ಸಭಾಪರ್ವದ ಪ್ರಸಂಗದಲ್ಲಿ ಯಾವಾಗ ಈ ದ್ರೌಪದಿ ಮಾನರಕ್ಷಣದ ಪ್ರಸಂಗ ಮತ್ತು ಅನುದ್ಯೂತ ಅಂತನ್ನೋದು ನಡೀತದೆ, ಈ ಅನುದ್ಯೂತದ ನಂತರದಲ್ಲಿ ಭೀಮಸೇನ ದೇವರು ಪ್ರತಿಜ್ಞೆ ಮಾಡ್ತಾರೆ, ದುರ್ಯೋಧನ ಯಾವ ಅನರ್ಥಕಾರಿಯಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಿದ್ದೀಯೋ ಆ ಅನರ್ಥಕಾರಿಯಾದಂತಹ ಕರ್ಮಗಳ ಜೊತೆಗೆ ನೀನು ಕೇವಲ 14 ವರ್ಷ ಮಾತ್ರ ಬದುಕಬಲ್ಲಿ. ನಂತರದ ದಿವಸಗಳಲ್ಲಿ ನಿನ್ನನ್ನೇನು ಮಾಡ್ತೀನಿ ಅಂತಂದರೆ ತೊಡೆ ಹೊಡಿತೀನಿ, ದುಶ್ಯಾಸನನ ಎದೆ ಬಗಿತೀನಿ ಅಂದ ತಕ್ಷಣ ಆಗ ಏನಾಗ್ತದೆ, ಸಭಾ ಇಡೀ ಗಗ್ಗೋಲಾಗಿಬಿಡ್ತದೆ, ನಡಗಲಿಕ್ಕೆ ಆರಂಭ ಆಗ್ತದೆ, ಉತ್ಪಾತಗಳು ಆರಂಭ ಆಗ್ತಾವೆ, ಹೆದರಿಕೆ ಹುಟ್ಟಿಬಿಡ್ತದೆ, ಭೂಮಂಡಲ ನಡುಗ್ತಾ ಇರ್ತದೆ. ಭೀಮಸೇನ ದೇವರ ಕ್ರೌರ್ಯವನ್ನು ನೋಡಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಸ್ವಶ್ವಾಸನಗಳಿಂದಾಗಿ ಎಲ್ಲೆಲ್ಲಿ ಕೂತಿದ್ರೋ ಅಲ್ಲಲ್ಲಿಂದ ಕುಸ್ತು ಬೀಳೋ ಹಂಗಾಗ್ತದೆ. ದುರ್ಯೋಧನಾದಿಗಳಿಗೆ ಎಷ್ಟು ಭಯ ಹುಟ್ಟುತ್ತದೆ ಅಂದರೆ, ನೇರವಾಗಿ ಹೋಗಿ ಇನ್ಯಾರು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ನಮ್ಮ ಅಂತ ಹೇಳ್ತೀವಲ್ಲ, ಹಂಗೆ ಹೋಗಿ ದ್ರೋಣಾಚಾರ್ಯರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊತಾರೆ. ಸ್ವಾಮಿ, ಏನಾದರೂ ಕಾಪಾಡಬೇಕಂದ್ರೆ ಈ ದರ್ಬೆ ಬ್ರಾಹ್ಮಣರು ಇದ್ದಿರಲ್ಲ, ನೀವು ಮಾತ್ರ ಕಾಪಾಡಬೇಕೇ ಹೊರತು ಬೇರೆಯವರು ಇನ್ಯಾರೂ ಇಲ್ಲ. ದರ್ಬೆ ಬ್ರಾಹ್ಮಣರಿಗೆ ಪ್ರಾಮುಖ್ಯತೆ ಬಂದದ್ದೇ ಆ ಕಾಲಕ್ಕೆ. ಹಿಡ್ಕೊತಾರೆ ಆ ಕಾಲ. ಆಗ ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡ್ತಾರೆ,
ಪಾಂಡವರಿಂದ ನಾನು ನಿಮ್ಗೆ ರಕ್ಷಣೆ ಕೊಡ್ತೀನಿ, ಋತೆ ಭೀಮಮ್ ಅಂತಾರೆ ಅವ್ರು ಬೇರೆ. ಎಲ್ಲರೂ ಪಾಂಡವರು ಎಲ್ಲರ ಕಡೆಯಿಂದ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವರುಗಳ ಕಡೆಯಿಂದ ನಿಮ್ಮನ್ನು ರಕ್ಷಿಸ್ಕೊತೀನಿ, ಆದರೆ ಆ ಭೀಮಸೇನಂದು ಒಬ್ಬೊಂದು ಮಾತ್ರ ವಿಚಾರ ಕೇಳಬೇಡ್ರಿ ಅಂತಾರೆ. ಯಾರ ನಿಮಿತ್ತವಾಗಿ ಪ್ರತಿಜ್ಞೆ ಮಾಡಬೇಕಾಗಿತ್ತು ಅವನದೊಬ್ಬೊಂದು ಬಿಟ್ಟು ಇನ್ನುಳಿದವ್ರದ್ದು ಎಲ್ಲರದ್ದು ಕೂಡ ನಾನೇನು ಮಾಡ್ತೀನಿ ನೋಡ್ಕೊತೀನಿ ಅಂತ ಹೇಳಿದರು. ಧೈರ್ಯ ಸಾಲ್ತಿರಲಿಲ್ಲ. ಯಾಕೆ? ದ್ರೋಣಾಚಾರ್ಯ ಏನಾರ ಎದುರಿಗೆ ಹೋದರೆ ಇವ ಹೊಡೆಯೋದು ಅಥವಾ ಸಾಯಿಸೋದು ಎಲ್ಲ ಏನು ಮಾಡೋದಿಲ್ಲ, ಆದರೆ ಬಾಯಿಂದ ಮಾತಾಡ್ಲಿಕ್ಕೆ ಆಗದೆ ಇರೋಂಗೆ ಮಾಡಿಬಿಡ್ತಾನೆ, ಕೈಕಾಲುಗಳು ಎದ್ದು ಅಲ್ಲಾಡಿರಬಾರ್ದು ಆ ರೀತಿ ಮಾಡಿಬಿಡ್ತಾನೆ. ಭೀಮಸೇನ ದೇವರ ಪ್ರಹಾರ ಅಂದ್ರೆ ನಾನಾ ರೀತಿಯಾದಂತಹ ಪ್ರಹಾರಗಳು. ಯಾವ ರೀತಿ ಅಂತಂದರೆ ಸುಮ್ಮನೆ ಒಂದು ಆನೆಯನ್ನು ಎತ್ತಿ ಮೇಲಕ್ಕೆ ಎಸೆಯೋದು. ಈ ಆನೆ ಇಲ್ಲಿ ಯುದ್ಧಾಂಗಣದಲ್ಲಿ ಬೇಡ ಅಂತಂದರೆ ಅದನ್ನ ಮೇಲೆ ಎತ್ತಿ ಎಸೆಯೋದಂತ. ಆ ಎಸ್ದಿರೋ ಅಂತಹ ಆನೆ ಯಾವಾಗ ಬೀಳಬೇಕು, ಯಾವಾಗ ಬಿತ್ತು ಅಂತಂದರೆ ಗುರುತ್ವಾಕರ್ಷಣೆಯ ಬಲ ಅಂತನ್ನೋದು ಭೂಮಿಗೆ ಯಾವಾಗಲೂ ಇದ್ದೇ ಇರ್ತದೆ, ಗ್ರಾವಿಟೇಷನ್ ಪವರ್ ಅಂತ ಅನ್ನೋದು. ಅಂಥದ್ದು ಇವಂದೆಲ್ಲ ಕಾಲಾವಧಿ. ಈ ಕುರುಕ್ಷೇತ್ರದ ಯುದ್ಧ ನಡೆದು ಇವ 33 ವರ್ಷ ರಾಜ್ಯಭಾರ ಮಾಡಿ, ನಂತರದಲ್ಲಿ ಪರೀಕ್ಷಿತ್ ರಾಜ ಒಂದು 30 ವರ್ಷ ರಾಜ್ಯಭಾರ ಮಾಡಿ, ಆ ನಂತರದಲ್ಲಿ ಜನಮೇಜಯ ರಾಜ್ಯಭಾರ ಮಾಡಿ, ಅವನ ಕಾಲಕ್ಕೆ ಸರ್ಪಸತ್ರಾದಿಗಳೆಲ್ಲವೂ ಮುಗಿದು ಅವ ಪ್ರಾಯಶ್ಚಿತ್ತಕ್ಕೋಸ್ಕರ ಮಹಾಭಾರತ ಕೇಳಬೇಕಾದ್ರೆ ಆ ಎಸ್ದಿರೋ ಆನೆ ಬಿತ್ತಂತೆ. ಬಲ ಅಂದರೆ, ಶಕ್ತಿ ಅಂದರೆ, ಸಾಮರ್ಥ್ಯ ಅಂದರೆ ಏನು ಅಂತ ಹೇಳಿ ನೆನೆಸ್ಕೋಬೇಕು ಅವ್ರನ್ನ ನೋಡಿದರೆ. ಅಷ್ಟಿಲ್ದೇನೆ ನಿಮ್ಗೆ ಹೇಳ್ತೇವೆ ನಾವು, ಬುದ್ಧಿರ್ಬಲಂ ಯಶೋಧೈರ್ಯಂ ದಿನನಿತ್ಯ. ಏನಾದರೂ ದುಸ್ವಪ್ನ ಬಿತ್ತು ಎದ್ದ ತಕ್ಷಣ ಹೇಳ್ರಪ್ಪ ಅದು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತ ನಿದ್ಗಣ್ಣೊಳಗೆ ಹೇಳ್ತಾ ಇರೋದು. ಅಜಾಡ್ಯಂ ವಾಕ್ಪಡತ್ ಪಂಚ ಹನುಮತ್ ಸ್ಮರಣಾತ್ ಭವೇತ್. ಯಾಕೆ? ಬಲ ಅಂದ್ರೆ ಆ ರೀತಿಯಾದದ್ದು. ಅದಕ್ಕಾಗಿ ಇವರೆಲ್ಲರಿಂದ ರಕ್ಷಣೆ ಕೊಡ್ತೀನಿ. ದ್ರೋಣಾಚಾರ್ಯ ಅಂತಾರೆ ಎಲ್ಲರಿಂದ ರಕ್ಷಣೆ ಮಾಡ್ತೀನಿ, ಋತೆ ಭೀಮ್ ಅವನೊಬ್ಬ ನನ್ನ ಕೇಳಲಿಕ್ಕೆ ಹೋಗಬೇಡ, ನನ್ನ ಕೈಯಿಂದ ಆಗದೆ ಇರೋ ಕೆಲಸ ಅಂತಾರೆ. ಅದಕ್ಕಾಗಿ ಹಿಂದೆ ಕೇಳಿದ್ರಲ್ಲ ಅರ್ಜುನಾದಿಗಳಿಂದ ನಿಮ್ಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ಸತ್ಯ ಮಾಡಲಿಕ್ಕೋಸ್ಕರ ಪ್ರತಿಜ್ಞೆ ಮಾಡಿದ್ರಲ್ಲ, ಈಗ ಇಲ್ಲಿ ಪಾಂಡವರು ಸಿಗ್ತಾರೆ ಅಂತ ಅನ್ನೋದು ದ್ರೋಣಾಚಾರ್ಯರಿಗೂ ಗೊತ್ತಿದ್ದದ್ದಕ್ಕೆ ಅವರು ಬಂದರು. ಗೊತ್ತಿತ್ತು ಅವ್ರಿಗೆ ಇಲ್ಲಿ ಪಾಂಡವರಿದ್ದಾರೆ, ಇಲ್ಲಿ ಪಾಂಡವರ ಜೊತೆಗೆ ಸಮಾಗಮ ಆಗ್ತದೆ, ಅವರೇನಾದರೂ ಹೊಡೆದ್ರೆ ಉಳಿಸ್ಕೊಳ್ಳಿಕ್ಕೆ ನಾನಿರಬೇಕು ಅಂತ ಪ್ರತಿಜ್ಞೆ ಮಾಡಿದ್ರು ದ್ರೋಣಾಚಾರ್ಯರು. ನಡೆಸ್ಲಿಕ್ಕಾಗಲಿಲ್ಲ ಅವ್ರ ಕಡೆಯಲ್ಲಿ. ಯಾಕೆ ಅಂದರೆ ಅರ್ಜುನ ಹೆಂಗೆ ಹೊಡೆದ ಅಂದರೆ ದ್ರೋಣಾಚಾರ್ಯರು ಎದುರಿಗಿದ್ರೂ ಏನೂ ಮಾಡಲಿಕ್ಕಾಗಲಿಲ್ಲ, ಹಂಗೆ ಹೊಡೆದ. ಅವರನ್ನೇ ಎದುರಿಗಿಟ್ಟುಕೊಂಡು ಅವರೇ ಪ್ರತಿಜ್ಞೆ ಮಾಡಿದವರು. ಅದೇ ದುರ್ಯೋಧನಾದಿಗಳು ಯಾರು ಶರಣಾಗತ ರಕ್ಷಕರು ಅಂತ ಪ್ರಾರ್ಥನೆ ಮಾಡಿದ್ರು ಅವರನ್ನೇ ಎದುರಿಗಿಟ್ಕೊಂಡು ಇವ್ರಿಗೆ ಹೊಡೆದು ಇವರು ತ್ರಾಹಿ ಅಂತ ಬೇಡಬೇಕಾದ್ರೆ ಇವರನ್ನು ಬಿಟ್ಟು ಹೊರಟ. ಆದ್ದರಿಂದ ಅವರು ಏನು ಮಾಡಿದರು, ಎಲ್ಲರೂ ಬಂದರು. ಬರ್ತಿರೋ ಹಾಗೆ ಏನು ಮಾಡಿದರು ಅಂದರೆ ಆ ಕಡೆಯಿಂದ, ಅಂದರೆ ಉತ್ತರ ದಿಗ್ಭಾಗದಿಂದ, ವಿರಾಟ್ ನಗರದ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಲಕ್ಷಾವಧಿ ಗೋವುಗಳನ್ನು ಏನು ಮಾಡಿದರು ಅಂದರೆ ತಾವು ಹಿಡ್ಕೊಂಡು ಅಲ್ಲಿ ಆ ಗೋವುಗಳನ್ನು ಪರಿಪಾಲನೆ ಮಾಡಲಿಕ್ಕಿರ್ತಕ್ಕಂಥ ಗೋಪಾಲಕರಿಗೆಲ್ಲ ಹೊಡೆದು ಬಡಿದು ಆ ಗೋಧನವನ್ನೆಲ್ಲ ಅಪಹರಣ ಮಾಡ್ಕೊಂಡು ಹೋಗುವುದು ಅಂತ ಹೇಳಿ ಆರಂಭ ಮಾಡಿದರು. ಅಲ್ಲಿ ಯಾರ್ಯಾರಿದ್ರು ಅಂದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಕೃಪಾಚಾರ್ಯರು, ಮತ್ತು ಅಶ್ವತ್ಥಾಮಾಚಾರ್ಯರು, ಮತ್ತು ಶಕುನಿ, ದುಶ್ಯಾಸನ, ಶಲ, ವಿವಿಂಶತಿ, ವಿಕರ್ಣ, ಚಿತ್ರಸೇನ, ದುಸ್ಸಹ, ದುರ್ಮುಖ ಇವರನ್ನು ಬಿಟ್ಟು ಅನೇಕ ಮಹಾರಥರುಗಳು ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಏಕಕಾಲಕ್ಕೆ ಮುಗಿಬಿದ್ದಿದ್ದಾರೆ. ಆ ಗೋಪಾಲಕ ಏನು ಮಾಡ್ದ ಅಂತಂದರೆ ಇವರೆಲ್ಲರನ್ನು ವಿರೋಧ ಮಾಡಲಿಕ್ಕೆ ಅಂತ ಹೋದ, ಆದರೆ ಇವರ ಪ್ರಹಾರವನ್ನು ತಡಿಲಿಕ್ಕಾಗದೇನೆ ಓಡಿ ಬಂದು ಎದುರಿಗೆ ಏನು ಮಾಡಿದ್ದಾನೆ, ಉತ್ತರ ಸಿಕ್ಕಿದ್ದಾನೆ. ಆ ಉತ್ತರನ ಹತ್ತಿರದಲ್ಲಿ ಮಾತಾಡಲಿಕ್ಕೆ ಅಂತ ಬಂದ. ಉತ್ತರನ ಬಗ್ಗೆ ವಾಸ್ತವದಲ್ಲಿ ವಿರಾಟ್ ರಾಜ ಏನು ಹೇಳಿದ್ನೋ ಅದನ್ನೇ ಎಲ್ಲರೂ ಬಾಯಿ ಮುಚ್ಕೊಂಡು ಕೇಳಿದ್ರು. ಉತ್ತರ ಬಲಿಷ್ಠನೋ, ದುರ್ಬಲನೋ, ಪರಾಕ್ರಮಿಯೋ, ಹೇಡಿಯೋ ಇದು ಯಾರಿಗೂ ಏನಿರಲಿಲ್ಲ ಅಂತಂದರೆ ಗೊತ್ತಿರಲಿಲ್ಲ. ಯಾಕೆಂದರೆ ಪ್ರಸಂಗನೇ ಅಂಥದ್ದು ಬಂದಿರಲಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಒಂದು ಮಾತು ಹೇಳ್ತಾರೆ, ಮೂರ್ಖೋಪಿ ಶೋಭತೆ ತಾವತ್ ಯಾವತ್ ಕಿಂಚಿನ್ ನಭಾಷತೆ ಅಂತ. ಸಭಾದಲ್ಲಿ ಎಲ್ಲರೂ ಶಾಲು ಹೊತ್ಕೊಂಡು ಕೂತಿರ್ತಾರೆ. ಸಾಮಾನ್ಯವಾಗಿ ಶಾಲು ಹೊತ್ಕೊಂಡು ಕೂತಿದ್ದಾರೆ ಅಂದರೆ ದೊಡ್ಡ ಪಂಡಿತರಿರ್ಬೋದು ಅಂತ ಹೇಳಿ ಹೋಗಿ ಎಲ್ಲರೂ ನಮಸ್ಕಾರ ಹಾಕ್ತಾರೆ. ಎಲ್ಲಿವರೆಗೆ ಅವ್ರನ್ನ ನೀವು ಪಂಡಿತರು ಅಂತ ಹೇಳಿ ಭಾವಿಸ್ಬೋದು ಅಂದರೆ ಎಲ್ಲಿವರೆಗೆ ಬಾಯಿ ಬಿಡೋದಿಲ್ಲ ಅಲ್ಲಿವರೆಗೆ. ಬಾಯಿ ಬಿಟ್ಟರೆ ಬಣ್ಗೇಡು. ಯಾವಾಗ ಬಾಯಿ ಬಿಡ್ತಾರೆ ಅವ್ರಿಗೇನೋ ಬರೋದಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತಂದ್ರೆ ಇಷ್ಟೇನಾ ಅಂಥೇಳಿ ಆಮೇಲೆ ಉದ್ಗಾರ. ಅದಕ್ಕಾಗಿ ಅಲ್ಲಿವರೆಗೆ ಸಭಾ ಪಾಂಡಿತ್ಯ ಅಂತ ಅನ್ನೋದು ಹೆಂಗೆ ಬ್ರಾಹ್ಮಣನಿಗೋ ಅದೇ ರೀತಿ ರಣಪಾಂಡಿತ್ಯ ಅನ್ನೋದು ಕ್ಷತ್ರಿಯನಿಗೆ. ಆದ್ದರಿಂದ ಅಂಥ ಪಾಂಡಿತ್ಯದ ಪ್ರದರ್ಶನದ ಪ್ರಸಂಗ ಯಾರಿಗೆ ಬಂದಿರಲಿಲ್ಲ, ಉತ್ತರನಿಗೆ ಬಂದಿರಲಿಲ್ಲ. ವಿರಾಟ್ ರಾಜ ಹೇಳ್ಕೊತಾನೆ ಇದ್ದ, ನನ್ನ ಮಗ ಬಹಳ ದೊಡ್ಡ ಶಸ್ತ್ರಾಸ್ತ್ರಗಳಲ್ಲಿ ಪಂಡಿತ, ಅವನು ಎಂಥ ಸಾಮರ್ಥ್ಯವಂತ ಅಂದರೆ ಏಕಾಂಗಿಯಾಗಿ ಹೋಗಿ ಕುರುಕುಲದ ಸೈನ್ಯ ಜಗತ್ತಿನಲ್ಲಿ ಸುಪ್ರಸಿದ್ಧವಾದದ್ದಲ್ಲ, ಅದನ್ನೇ ಬೇಕಾದ್ರೆ ಹಿಮ್ಮೆಟ್ಟಿಸ್ತಾನೆ ಅಂತೆಲ್ಲ ಹೇಳ್ತಾ ಇದ್ದ.
ಹೇಳಲಿಕ್ಕೆ ಏನಾಗಬೇಕಾಗಿದ್ರಿ, ಜಾಂಗ್ಟಿ ನಿಮ್ಮ ಮನಿದು, ಕೋಲ್ ನಿಮ್ಮ ಮನಿದು, ಎಷ್ಟು ಬೇಕಾರೆ ಹೊಡೀರಿ ನೀವು. ನಡೀತಾ ಇತ್ತಿದ್ದು ಕಾರ್ಯಕ್ರಮ. ಅವ ಬಂದ ಗೋಪಾಲಕ, ಇದನ್ನೆಲ್ಲ ನಿಮ್ಮಪ್ಪ ಹೇಳ್ತಾ ಇದ್ದ, ಆದ್ದರಿಂದ ನೀನು ಬಂದು ಗೋವುಗಳನ್ನು ರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನು ತಗೋ ಅಂತ ಹೇಳಲಿಕ್ಕೆ ಆರಂಭ ಮಾಡಿದ. ಈಗ ನಿಜವಾದಂತಹ ಪರೀಕ್ಷಾ ಕಾಲ ಬಂತು. ಈ ಪರೀಕ್ಷಾ ಕಾಲ ಬಂದ ತಕ್ಷಣ ತನ್ನ ಕೈಲೇ ಆಗೋದಿಲ್ಲ ಅಂತ ಹೇಳಿದರೆ ಅವಮರ್ಯಾದೆ, ಆಗ್ತದೆ ಅಂತ ಒಪ್ಕೊಂಡ್ರೆ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಿದೆ. ಆದ್ದರಿಂದ ಈಗೇನು ಮಾಡಬೇಕು, ಮಧ್ಯಂತರದ ಮಾರ್ಗ ಅನುಸರಿಸಬೇಕು. ಏನಂತಂದರೆ, ನಾ ಹೋಗ್ತಿದ್ದೆ, ಆದರೆ ನನಗೆ ಸ್ವಲ್ಪ ತೊಂದರೆ ಇದೆ. ಏನು ತೊಂದರೆ ಅಂದರೆ, ನನಗೆ ಸಾರಥಿ ಇಲ್ಲ ಅಂತನ್ನೋ ಕಾರಣವನ್ನು ಒಡ್ಡುತ್ತಾನೆ. ಕಾರಣವನ್ನು ಒಡ್ಡಿ ಉತ್ತರ ತನ್ನ ಕೈಲಿ ಆಗೋದಿಲ್ಲ ಅಂತನ್ನೋದನ್ನು ಹೇಳಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡೋಣ. ಉತ್ತರನ ಈ ಎಲ್ಲ ಪ್ರಯತ್ನವನ್ನು ವಿಫಲಗೊಳಿಸಿ ಉತ್ತರ ಯುದ್ಧಕ್ಕೆ ಹೋಗಲೇಬೇಕು. ಹಂಗೆ ಏನು ಮಾಡ್ತಾಳೆ ಅಂದರೆ ದ್ರೌಪದಿ ದೇವಿ ಮಾಡ್ತಾಳೆ. ಈ ಹೆಂಗಸ್ರ ಹತ್ರ ಒಂದು ಸಾಮರ್ಥ್ಯ ಇರ್ತದಂತೆ. ಆ ಸಾಮರ್ಥ್ಯ ದೇವರು ಅದು ಯಾಕೆ ಹೆಂಗಸರಿಗೆ ಕೊಟ್ಬಿಟ್ಟು ನನಗೂ ಬಹಳ ಕುತೂಹಲ ಇದೆ. ಆ ಸಾಮರ್ಥ್ಯವನ್ನು ಕೂಡ ವೇದವ್ಯಾಸ ದೇವರು ಅನಾವರಣ ಮಾಡ್ತಾರೆ. ಈ ಸ್ವಾರಸ್ಯ ಮಹಾಭಾರತದ ಪ್ರತಿಯೊಂದು ಪಾತ್ರ ಪ್ರಪಂಚದ ಪರಿಚಯದ ಸಂದರ್ಭದಲ್ಲಿ ಬಹಳ ಸ್ವಾರಸ್ಯವನ್ನು ಮಾಡ್ತಾಳೆ. ವಿದುಲೋಪಾಖ್ಯಾನ ಅಂತ ಮುಂದೆ ಕುಂತಿದೇವಿ ಒಂದು ಮಾತನ್ನು ಹೇಳ್ತಾಳೆ. ವಿದುಲೆ ಅಂತನ್ನುವಂಥ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಮಗಳು ತನ್ನ ಮಗ ಸೃಂಜಯ ಅಂತನ್ನೋ ಒಬ್ಬ ರಾಜನನ್ನು ಶತ್ರುಗಳ ಮೇಲೆ ಮುಗಿ ಬೀಳೋ ಹಂಗೆ ಪ್ರೇರಣೆ ಮಾಡ್ತಾಳೆ. ಆ ನಾಲಿಗೆಯಲ್ಲಿ ಏನು ಶಕ್ತಿ ಇರ್ತದೋ ಆ ರೀತಿ ಹೌ ಟು ಪ್ರಮೋಟ್ ಎನಿ ಪರ್ಸನ್, ಹೆಂಗೆ ಒಬ್ಬ ವ್ಯಕ್ತಿಯನ್ನು ಉತ್ಸಾಹಭರಿತನನ್ನಾಗಿ ಮಾಡೋದು, ಹೆಂಗೆ ಕೈಲಾಗೋದಿಲ್ಲ ಅಂತ ಹೇಳಿ ಚಿತ್ರೀಕರಣ ಮಾಡೋದು, ಎರಡೂ ಸಾಮರ್ಥ್ಯ ಅದೇನೋ ಹೆಂಗಸರಿಗೆ ಕೊಟ್ಟಿದ್ದಾನಂತ ದೇವರು. ಆ ಕೊಟ್ಟಿರುವಂತಹ ಸಾಮರ್ಥ್ಯವನ್ನು ಏನು ಚೆನ್ನಾಗಿ ನಿರೂಪಣೆ ಮಾಡ್ತಾಳೆ ಗೊತ್ತಾ ದ್ರೌಪದಿ ದೇವಿ. ಆ ವಿದುಲೋಪಾಖ್ಯಾನದ ಒಂದು ವಿಚಾರ ಇಲ್ಲಿ ಉತ್ತರನಂತಹ ಹೇಡಿ ಪುರುಷನನ್ನು ಏನು ಮಾಡ್ತಾಳೆ, ಯುದ್ಧಕ್ಕೆ ಸಿದ್ಧನಾಗಿ ಹೊಂಟೆ ಅಂತ ಹೇಳಿ ಹೊರಟು ಬಿಡಬೇಕು. ಆ ರೀತಿಯಲ್ಲಿ ಏನು ಮಾಡ್ತಾಳೆ ಅಂದರೆ ಅವನ ಹತ್ರ ಮಾತಾಡ್ತಾಳೆ. ಏನು ಮಾತಾಡ್ತಾಳೆ ನಾಳಿನ ದಿವಸ